ಹಲೋ ಡಿಯರ್ ಫ್ರೆಂಡ್ಸ್, ನಿಮ್ಮ ಲೈಫ್ನಲ್ಲಿ ಈ 3 ರೀತಿಯ ವ್ಯಕ್ತಿಗಳನ್ನು ಯೂನಿವರ್ಸ್ ಕಳಿಸ್ಕೊಡುತ್ತೆ. ಈ 3ರಲ್ಲಿ ಒಬ್ಬ ವ್ಯಕ್ತಿ ಆದರೂ ನಿಮ್ಮ ಲೈಫ್ನಲ್ಲಿ ಬಂದಿದ್ದಾರೆ ಅಥವಾ ಬಂದು ಹೋಗಿದ್ದಾರೆ ಅಥವಾ ಇದ್ದಾರೆ ಅಂತ ಅಂದರೆ ನೆನ್ಪಿಡಿ, ಮೆನಿ ಕಂಗ್ರ್ಯಾಚುಲೇಷನ್ಸ್, ಸಮಥಿಂಗ್ ಅಮೇಝಿಂಗ್ ಈಸ್ ವೇಟಿಂಗ್ ಫಾರ್ ಯು. ಸೊ ಹಾಗಾದರೆ ಆ 3 ವ್ಯಕ್ತಿಗಳು ಯಾರು, ಯಾಕೆ ಬರ್ತಾರೆ ಆ್ಯಂಡ್ ಯಾವ ಉದ್ದೇಶದಿಂದ ಯೂನಿವರ್ಸ್ ನಮಗೆ ಕಳಿಸ್ಕೊಡುತ್ತೆ, ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಷಯವನ್ನು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಹೆಸರು ಸಂಜನಾ, ಐ ಆಮ್ ಅ ಹೀಲರ್ ಮೈಂಡ್ಸೆಟ್ ಕೋಚ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದಾರೆ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟ್. ನಮ್ಮ ಜೀವನದಲ್ಲಿ ನಾವು ಎಷ್ಟೋ ಇನ್ಸಿಡೆಂಟ್ನ ಶಾಪ ಅಂತ ತಿಳ್ಕೊಂಡಿರ್ತೀವಿ, ಎಷ್ಟೋ ಅನುಭವಗಳನ್ನು ನಾವು ಕೆಟ್ಟ ಅನುಭವ ಅಥವಾ ಶಾಪ ಅಂತ ಅಂದ್ಕೊಂಡಿರ್ತೀವಿ. ನೆನ್ಪಿಡಿ, ನಮ್ಮ ಜೀವನದಲ್ಲಿ ಯಾವುದೂ ಕೂಡ ಶಾಪ ಅಲ್ಲ, ಎಲ್ಲವೂ ಕೂಡ ವರಾನೆ. ಹೌದು, ನಥಿಂಗ್ ಇಸ್ ಕರ್ಸ್, ಎವ್ರಿಥಿಂಗ್ ಇಸ್ ಬ್ಲೆಸ್ಸಿಂಗ್. ಸೊ ಯೂನಿವರ್ಸ್ ಏನು ಮಾಡುತ್ತೆ, ಆ್ಯಸ್ ಯು ಆಲ್ ನೋ, ಯೂನಿವರ್ಸ್ ನಮ್ಮ ಸ್ಪಿರಿಚುವಲ್ ಪೇರೆಂಟ್. ಹೌದಾ? ಆ್ಯಸ್ ಎ ಸ್ಪಿರಿಚುವಲ್ ಪೇರೆಂಟ್, ಅಪ್ಪ ಅಮ್ಮ ಯಾವಾಗಲೂ ಕೂಡ ಮಕ್ಕಳ ಒಳಿತನ್ನೇ ಬಯಸ್ತಾರೆ. ಹೌದಾ? ಮಕ್ಕಳಿಗೆ ಒಳ್ಳೇದಾಗಲಿ, ಮಕ್ಕಳು ಸ್ಟ್ರಾಂಗ್ ಆಗಲಿ, ಸೊ ಇದೇ ಥರ ಬಯಸ್ತಾರೆ. ಕೆಲವೊಂದು ಸಲ ನಾವು ಬುದ್ಧಿ ಕಲಿಯದೇ ಇದ್ದಾಗ ಈ 3 ವ್ಯಕ್ತಿಗಳನ್ನು ನಮ್ಮ ಲೈಫ್ನಲ್ಲಿ ಕಳಿಸ್ಕೊಡ್ತಾರೆ. ನಿಮ್ಮೆಲ್ಲರಿಗೂ ಗೊತ್ತು, ನಮ್ಮ ಸೋಲ್ ಏನು ಈ ಭೂಮಿ ಮೇಲೆ ಬಂದಿದೆ ಒಂದು ಒಳ್ಳೆಯ ಉದ್ದೇಶಕ್ಕಾಗೇ ಬಂದಿದೆ. ಸೊ ಮನುಷ್ಯ ಜನ್ಮ ಏನಂತಾರೆ, ತುಂಬ ಪುಣ್ಯದ ಜನ್ಮ ಅಂತಾರೆ. ಹೌದಾ? ಸೋಲ್ ಒಂದು ಪರ್ಪಸ್ಸಿಂದಾನೇ ಬಂದಿರುತ್ತೆ, ಸುಮ್ಮನೆ ನಾವು ಯಾರೂ ಇಲ್ಲಿ ಬಂದಿಲ್ಲ. ಹೌದಾ? ಸೊ ಆ ಪರ್ಪಸ್ ಬಂದಿರುತ್ತೆ. ಆ ಪರ್ಪಸನ್ನು ಮರೆತಾಗ, ಓಕೆನಾ, ಸೊ ಆ ಪರ್ಪಸನ್ನು ಮರೆತು ನಾವು ಒಂದು ರೀತಿ ನಮ್ಮದೇ ಆದಂತಹ ಸ್ಟ್ರಗಲ್, ಸ್ಟ್ರೆಸ್ ಅಥವಾ ಅನ್ನೆಸೆಸರಿಯಾಗಿ ಪ್ರಾಬ್ಲಮ್ನ ನಾವೇ ಅಟ್ರ್ಯಾಕ್ಟ್ ಮಾಡ್ತಾ ಇದ್ರೆ ಯೂನಿವರ್ಸ್ಗೆ ಸಿಟ್ಟು ಬರುತ್ತೆ. ಲೈಕ್ ಯೂನಿವರ್ಸ್ ನಮಗೆ ಒಳ್ಳೊಳ್ಳೆ ಗಿಫ್ಟ್ ಕೊಟ್ಟು ಕಳಿಸಿರುತ್ತೆ. ನಮ್ಮ ಇಂಟ್ಯೂಷನ್ ಇರಬಹುದು, ನಮ್ಮಲ್ಲಿರುವಂಥ ಗುಣಗಳಿರಬಹುದು, ಸೊ ಟ್ಯಾಲೆಂಟ್ ಇರ್ಬೋದು, ಈ ಎಲ್ಲವನ್ನ ಕೊಟ್ಟು ಕಳಿಸಿರುತ್ತೆ. ಯಾಕೆ? ಭೂಮಿಗೆ ಹೋಗು, ನಿನಗೂ ಒಳ್ಳೇದಾಗಲಿ ಮತ್ತು ನಿನ್ನ ಸುತ್ತಮುತ್ತ ಇರೋರೆಲ್ಲರಿಗೂ ಒಳ್ಳೇದಾಗಲಿ, ಏನೋ ಒಂದು ಒಳ್ಳೆ ಕೆಲಸ ಮಾಡು, ಒಳ್ಳೆ ಅನುಭವ, ಒಳ್ಳೆ ಮೆಮರೀಸ್ನ ಕ್ರಿಯೇಟ್ ಮಾಡಿ ಬಾ ಅಂತ ಯೂನಿವರ್ಸ್ ನಿಮಗೆ ಕಳಿಸಿರುತ್ತೆ. ಬಂದಿರೋ ಉದ್ದೇಶನೇ ಮರೆತು ನೀವು ಬೇರೆನೇ ರೀತಿ ನೀವು ಬಿಹೇವ್ ಮಾಡ್ತಾ ಇದ್ದೀರಾ, ಸ್ಟ್ರಗಲ್ ಅಥವಾ ಇರಿಟೇಷನ್ ಇರ್ಬೋದು, ಒಂದು ರೀತಿ ನಿಮಗೆ ನೀವು ಸೆಲ್ಫ್ ಡಿಸ್ಟ್ರಕ್ಟ್ ಅಥವಾ ಸೆಲ್ಫ್ ಹಾರ್ಮ್ ಮಾಡ್ಕೊಳ್ತಾ ಇದ್ದೀರಾ ಮೆಂಟಲಿ, ಫಿಸಿಕಲಿ ಅಂತ ಅಂದಾಗ ಯೂನಿವರ್ಸ್ಗೆ ಖಂಡಿತ ಸಿಟ್ಟು ಬರುತ್ತೆ. ಆ ಟೈಮಲ್ಲಿ ಯೂನಿವರ್ಸ್ ಏನು ಮಾಡುತ್ತೆ, ಈ 3 ಸ್ವಭಾವದ ವ್ಯಕ್ತಿಗಳನ್ನು ನಿಮ್ಮ ಲೈಫ್ನಲ್ಲಿ ಕಳಿಸಿಕೊಡುತ್ತೆ. ನೆನಪಿಡಿ, 3ನೇ ವ್ಯಕ್ತಿ ಏನಿದ್ದಾರೆ, 3ನೇ ವ್ಯಕ್ತಿ ಲಾಸ್ಟಿಗೆ ಯೂನಿವರ್ಸ್ ಕಳಿಸ್ಕೊಡುತ್ತೆ. ನೀವು ಯಾವಾಗ ಬುದ್ಧಿ ಕಲಿಯೋದೇ ಇಲ್ಲ ಅಂದಾಗ, ಬಿಕಾಸ್ ಈ 3ನೇ ಕ್ಯಾಟಗರಿ ವ್ಯಕ್ತಿ ಏನಿದ್ದಾರೆ ಆ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಬಂದರೆ ಎರಡೇ ಆಪ್ಷನ್. ನೀವು ಮುಳುಗಬೇಕು, ಇಲ್ಲ ನೀವು ಫಿನಿಕ್ಸ್ ಥರ ಹೇಳ್ಬೇಕು. ಎರಡೇ ಆಪ್ಷನ್ ಇರುತ್ತೆ. ಸೊ ಯೂನಿವರ್ಸಿಗೂ ಕೂಡ ನಿಮಗೆ ಅಷ್ಟು ಹಾರ್ಡ್ ಆದಂತಹ ಲೆಸನ್ನನ್ನು ಕಲಿಸ್ಲಿಕ್ಕೆ ಇಷ್ಟ ಇರಲ್ಲ. ಬಟ್ ಅದೆಲ್ಲ ಲಾಸ್ಟಿಗೆ 3ನೇ ವ್ಯಕ್ತಿ ಏನಿದ್ದಾರೆ ಅವ್ರನ್ನ, ಅಂಥ ವ್ಯಕ್ತಿಗಳನ್ನು ಲಾಸ್ಟಿಗೆ ಕಳಿಸ್ತಾರೆ. ಆ ವ್ಯಕ್ತಿ ಯಾರು? ಸೊ ಈ ವಿಡಿಯೋ ಎಂಡ್ ತನಕ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಸೊ ಈ 3 ವ್ಯಕ್ತಿಗಳಿಂದ ನೀವು ಬುದ್ಧಿ ಕಲಿತೀರಿ ಅಂತ ಅಂದರೆ ಮ್ಯಾಜಿಕಲ್ ಡೋರೇ ನಿಮ್ಮ ಲೈಫ್ನಲ್ಲಿ ಓಪನ್ ಆಗುತ್ತೆ. ಎಲ್ಲ ವಿಷಯದಲ್ಲೂ ಅಷ್ಟೇ. ನಿಮ್ಮ ಲೈಫ್ನ ಪಿಲ್ಲರ್, ಹೆಲ್ತ್ ಇರಲಿ, ರಿಲೇಷನ್ಶಿಪ್ ಇರಲಿ, ಕರಿಯರ್ ಇರಲಿ, ಮನಿ ಇರಲಿ, ಎಲ್ಲ ವಿಷಯದಲ್ಲೂ ಒಂದು ಒಳ್ಳೆಯ ಟೈಮೇ ನಿಮಗೆ ಆರಂಭ ಆಗುತ್ತೆ ಅಂತ ಅಂದರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಬಿಫೋರ್ ದ್ಯಾಟ್ ಕೆಲವೊಂದು ಪಾಠ ನೀವು ಕಲಿಯಲೇಬೇಕಾಗಿರುತ್ತೆ. ಸೊ ಯೂನಿವರ್ಸ್ ನಮ್ಮ ಲೈಫ್ನಲ್ಲಿ ಕಳಿಸುವಂತಹ ಫಸ್ಟ್ ಪರ್ಸನ್ ಯಾರು ಅಂತ ಅಂದರೆ ಗ್ಯಾಸ್ ಲೈಟಿಂಗ್ ಮಾಡುವಂತಹ ಪೀಪಲ್. ಏನಿದು ಗ್ಯಾಸ್ ಲೈಟಿಂಗ್ ಅಂತ ಅಂದರೆ ಏನು? ನೀವು ಮ್ಯಾನಿಪುಲೇಷನ್ ಬಗ್ಗೆ ಕೇಳಿರ್ತೀರಿ. ಹೌದಾ? ಮ್ಯಾನಿಪುಲೇಷನ್ ಅಂತ ಆದರೂ ಏನು? ಸೊ ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕು ಅಂತ ಅಂದರೆ, ಯಾವುದೇ ಒಂದು ವ್ಯಕ್ತಿ, ಆಯಿತಾ, ಯಾವುದೇ ಒಂದು ವ್ಯಕ್ತಿ ತಮ್ಮ ಸ್ವಾರ್ಥಕ್ಕೋಸ್ಕರ ನಿಮ್ಮ ನೇಚರ್, ನಿಮ್ಮ ಇಂಟ್ರೆಸ್ಟ್, ನಿಮ್ಮ ಡಿಸಿಷನ್, ನಿಮ್ಮ ಸ್ವಂತಿಕೆಯನ್ನು ಅಥವಾ ನಿಮ್ಮ ಪರ್ಸನಾಲಿಟಿಯನ್ನು ಬದಲಾಯಿಸಲಿಕ್ಕೆ ಟ್ರೈ ಮಾಡಿದಾಗ, ಸೊ ಇದು ಒಂದು ರೀತಿ ಟೆಕ್ನಿಕ್ ಅಥವಾ ಒಂದು ರೀತಿ ಟ್ಯಾಕ್ಟಿಕ್. ಇದು ಎಲ್ಲೂ ಕೂಡ ನಿಮಗೆ ನೀವು ಮ್ಯಾನಿಪುಲೇಷನ್ಗೆ ಒಳಗಾಗ್ತಾ ಇದ್ದೀರಾ ಅಥವಾ ನಿಮ್ಮ ಜೊತೆನೂ ಗ್ಯಾಸ್ ಲೈಟಿಂಗ್ ಆಗ್ತಾ ಇದೆ ಅನ್ನೋದರ ಅರಿವೇ ನಿಮಗೆ ಇರಲ್ಲ. ಯಾಕಂದರೆ ಇದು ಸ್ಟ್ರಾಟಜಿಕಲಿ ಡಿಸೈನ್ಡ್ ಆಗಿರುತ್ತೆ. ಓಕೆನಾ? ಸೊ ಸರಿ, ಈ ಥರ ವ್ಯಕ್ತಿಗಳನ್ನು ಯೂನಿವರ್ಸ್ ನಮ್ಮ ಲೈಫಲ್ಲಿ ಕಳಿಸುತ್ತೆ. ಯಾಕೆ? ಎಸ್ಪೆಷಲಿ ಈಗ ಮ್ಯಾನಿಪುಲೇಷನ್ ಅಂತ ಅಂದರೆ ಏನು ಅಂತ ಗೊತ್ತಾಯಿತು ನಿಮಗೆ. ಗ್ಯಾಸ್ ಲೈಟಿಂಗ್ ಮಾಡುವಂತಹ ವ್ಯಕ್ತಿಗಳನ್ನು ಯೂನಿವರ್ಸ್ ಯಾಕೆ ನಮ್ಮ ಲೈಫ್ನಲ್ಲಿ ಕಳಿಸುತ್ತೆ? ಗ್ಯಾಸ್ ಲೈಟಿಂಗ್ ಅಂತ ಅಂದರೆ ಆದರೂ ಏನು? ಈ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಆಗಿರುತ್ತೆ, ಮೇ ಬಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅಥವಾ ಫ್ರೆಂಡ್ಶಿಪ್ಪಲ್ಲಿ ಅಥವಾ ನಿಮ್ಮ ಸುತ್ತಮುತ್ತ. ಸೊ ಏನು ಅಂತ ಅಂದರೆ, ಒಬ್ಬ ವ್ಯಕ್ತಿ ಜೊತೆ ನೀವು ಮಾತಾಡ್ತಾ ಇರ್ತೀರಾ ಅಥವಾ ಕಾನ್ವರ್ಸೇಷನ್ ಮಾಡ್ತಾ ಇರ್ತೀರ, ಹೇಳ್ತಾ 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 ಆ ವ್ಯಕ್ತಿಯ ಕೆಲವೊಂದು ಮಾತು, ಕೆಲವೊಂದು ನಡವಳಿಕೆ ಏನಿರುತ್ತೆ ಅದು ನಿಮ್ಮ ಮನಸ್ಸಿಗೆ ನೋವಾಗುತ್ತೆ.
ಆಯಿತಾ. ಒಂದು ಸಲ 2 ಸಲ ಓಕೆ ನೋವಾಗುತ್ತೆ, ನೀವು ಸಹಿಸ್ಕೊಂಡಿರ್ತೀರ, ಮೇ ಬಿ ನಾನೇ ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದೀನಿ ಬಿಡು ಅಂತ. ಬಟ್ ಎಲ್ಲೋ ಒಂದು ಕಡೆ ಆ ವ್ಯಕ್ತಿಯ ಜೊತೆ ಸ್ನೇಹ ಇರ್ಬೋದು, ಅಥವಾ ರಿಲೇಷನ್ಶಿಪ್ ಇರ್ಬೋದು, ಅಥವಾ ನಿಮ್ಮ ಸಂಬಂಧದಲ್ಲಿ ನೀವು ಮುಂದುವರಿತಾ ಇದ್ದಂಗೆ ಯಾಕೋ ಎಲ್ಲೋ ಏನೋ ಸರಿ ಇಲ್ಲ ಅಂತ ನಿಮ್ಮ ಇಂಟ್ಯೂಷನ್ ಹೇಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ. ದ ಮೊಮೆಂಟ್ ಈಗ ನಿಮಗೆ ಆಗಿರೋ ಹರ್ಟಿಗೆ ಅಥವಾ ಇನ್ಸಲ್ಟಿಗೆ ನೀವು ಯಾವಾಗ ಕ್ವೆಶ್ಚನ್ ಮಾಡ್ತೀರಾ, ಆಯಿತಾ, ಯಾವಾಗ ನೀವು ಕ್ವೆಶ್ಚನ್ ಮಾಡ್ತೀರಾ, ಆಗ ದೇ ಸ್ಟಾರ್ಟ್ ಸೇಯಿಂಗ್, ಇಲ್ಲ ನಾ ಹಾಗಂದೇ ಇಲ್ಲ, ನನ್ನ ಮಾತಿನ ಅರ್ಥ ಇದಲ್ಲ, ನನ್ನ ಮನಸ್ಸೊಳಗಡೆ ನಿನ್ನ ಬಗ್ಗೆ ಆ ಥರ ಯಾವುದೇ ರೀತಿ ಕೆಟ್ಟ ಭಾವನೆ ಇಲ್ಲ, ನಾನು ನಿನ್ನ ಮೇಲೆ ಕೇರ್ ಮಾಡ್ತೀನಿ, ಆ ಕೇರಿಂದ ಬಹುಶಃ ಹೀಗೆ ಅಂದಿರ್ಬೋದು, ನೀನು ಸುಮ್ಮನೆ ಓವರ್ ಥಿಂಕ್ ಮಾಡ್ತಾ ಇದೀಯಾ. 1 ಸಲ 2 ಸಲ ಹೀಗಾದರೆ ಇದು ಗ್ಯಾಸ್ ಲೈಟಿಂಗ್ ಅಲ್ಲ. ಬದಲಾಗಿ ಪ್ರತಿ ಸಲ ಎವ್ರಿ ಟೈಮ್ ನೀವು ಅವ್ರೇನೋ ಒಂದು ತಪ್ಪು ಮಾಡ್ತಾರೆ ಅಥವಾ ಅವರು ಆಡಿರೋ ಮಾತು ಹರ್ಟ್ ಆಗುತ್ತೆ, ಅವರ ಬಿಹೇವಿಯರ್ ಹರ್ಟ್ ಆಗುತ್ತೆ, ಆ ಹರ್ಟ್ ನಿಮಗೇನು ಆಗ್ತಾ ಇದೆ ಅದನ್ನು ನೀವು ಕ್ವೆಶ್ಚನ್ ಮಾಡಿದಾಗ, ದ ಮೊಮೆಂಟ್ ಯು ಕ್ವೆಶ್ಚನ್ ಇಟ್, ಪ್ರತಿ ಸಲ ನೀವು ಓವರ್ ಥಿಂಕ್ ಮಾಡ್ತಾ ಇದೀಯಾ, ಸಮ್ವೇರ್ ನೀನು ನಂಗೆ ಅರ್ಥನೇ ಮಾಡ್ಕೊಳ್ತಾ ಇಲ್ಲ, ಅಥವಾ ನೀನು ಇತ್ತೀಚೆಗೆ ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದೀಯಾ, ಪ್ಯಾನಿಕ್ ಆಗ್ತೀಯಾ ನೀನು ಭಾಳ. ಸೊ ಈ ರೀತಿ ನಿಮ್ಮ ಮೇಲೆ ಗುಬೆ ಕೂಡಿಸೋವಂಥದ್ದು ಅಥವಾ ನಿಮ್ಮನ್ನೇ ಲೇಬಲ್ ಮಾಡುವಂಥ ಪ್ರಯತ್ನ ನಡೀತಾ ಇದ್ದಾಗ, ಅದು ರಿಪೀಟೆಡ್ಲಿ, ಸೊ ಇದರಿಂದ ಏನಾಗುತ್ತೆ, ಒಬ್ಬ ಮನುಷ್ಯನಿಗೆ ಎವ್ರಿ ಟೈಮ್ ಅವ್ರು ಹೋಗಿ ಕ್ವೆಶ್ಚನ್ ಕೇಳಿದಾಗ, ಇದೇನು ನನ್ನ ಜೊತೆ ಯಾಕೆ ಹೀಗೆ ಆಗ್ತಾ ಇದೆ, ವೈ ಯು ಆರ್ ಬಿಹೇವಿಂಗ್ ಅಂತ ನೀವು ಕ್ವೆಶ್ಚನ್ ಮಾಡಿದಾಗ, ನೀವೇ ಸರಿ ಇಲ್ಲ ಅಂತ ಪ್ರತಿ ಸಲ ಫೀಡ್ಬ್ಯಾಕ್ ಬರ್ತಾ ಇರಬೇಕಾದ್ರೆ ಏನಾಗುತ್ತೆ, ಯು ಸ್ಟಾರ್ಟ್ ಕ್ವೆಶ್ಚನಿಂಗ್ ಯುವರ್ ಸೆಲ್ಫ್, ನಿಮ್ಮ ಇಂಟ್ಯೂಷನನ್ನು, ಮೇ ಬಿ ನಿಮ್ಮ ನೇಚರ್ನ. ಸೊ ಎಲ್ಲನೂ ನೀವು ಕ್ವೆಶ್ಚನ್ ಮಾಡ್ತಾ ಏನಾಗುತ್ತೆ, ನಿಮ್ಮ ರಿಯಾಲಿಟಿ, ನಿಮ್ಮ ಕಣ್ಣಿಗೆ, ಕಿವಿಗೆ ಅಥವಾ ನಿಮ್ಮ ಮನಸ್ಸಿಗೆ ಏನು ಸರಿ ಏನು ತಪ್ಪು ಅನ್ನೋದು ನಿಮ್ಗೆ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಬಟ್ ಅದನ್ನು ನಂಬಲಿಕ್ಕೆ ನೀವು ನಂಬದೇ ಇರುವಂಥ ಪರಿಸ್ಥಿತಿಗೆ ಹೋಗ್ತೀರ. ಆಲ್ವೇಸ್ ನಿಮ್ಮ ಇಂಟ್ಯೂಷನನ್ನು ಸೆಕೆಂಡ್ ಗೆಸ್ ಮಾಡೋದು. ಯಾವುದೇ ವ್ಯಕ್ತಿಯ ಅರೌಂಡ್ ನಿಮ್ಮನ್ನು ನೀವು ಡೌಟ್ ಪಡ್ತಾ ಇದ್ದೀರಾ, ನಿಮ್ಮ ಇಂಟ್ಯೂಷನನ್ನು ಡೌಟ್ ಪಡ್ತಾ ಇದ್ದೀರಾ, ಅಥವಾ ನೀವೇ ಸರಿ ಇಲ್ಲ ಅನ್ನೋ ಭಾವನೆ ಪ್ರತಿ ಸಲ ನಿಮಗೆ ಬರ್ತಾ ಇದೆ ಅಂತ ಅಂದರೆ ನೆನಪಿಡಿ, ದಟ್ ಪರ್ಸನ್ ಈಸ್ ನಾಟ್ ಗುಡ್ ಫಾರ್ ಯು. ಆ ಪರ್ಸನ್ ಟಾಕ್ಸಿಕ್ ಅಂತ ಅರ್ಥ. ಸೊ ಇಂಥ ವ್ಯಕ್ತಿಯನ್ನು ಯಾಕಪ್ಪ ಯೂನಿವರ್ಸ್ ಸೆಂಡ್ ಮಾಡುತ್ತೆ, ಸೊ ಇದಕ್ಕೆ ಒಂದು ಬ್ಯೂಟಿಫುಲ್ ಆದ ರೀಸನ್ ಇದೆ. ಸೊ ಅದು ನಿಮಗೆ ನೆಕ್ಸ್ಟ್ ಅರ್ಥ ಆಗುತ್ತೆ. ಸೊ 2ನೇಯ ಕ್ಯಾಟಗರಿ ವ್ಯಕ್ತಿಗಳು ಯಾರು ಅಂತ ಅಂದರೆ ಸೀಸ್ನಲ್ ಟಾಕ್ಸಿಕ್ ಪೀಪಲ್. ಸೀಸ್ನಲ್ ಟಾಕ್ಸಿಕ್ ಪೀಪಲ್ ಅಂತ ಅಂದರೆ ಏನು? ಸೊ ಈ ವ್ಯಕ್ತಿಗಳು ಹೆಂಗೆ ಅಂತ ಅಂದರೆ, ಇನಿಷಿಯಲಿ ನಿಮಗೆ ಬಹಳ ಪ್ರೀತಿ, ಬಹಳ ಕೇರ್ ಆ್ಯಂಡ್ ಆಲ್ಸೋ ಬಹಳ ಅಟೆನ್ಷನ್. ಅದು ಯಾವುದೇ ವಿಷಯದಲ್ಲಿ ಇರ್ಬೋದು. ಈಗ ನೀವು ಒಂದು ಆಫೀಸಲ್ಲಿ ಇರ್ತೀರಾ ಅಂತ ತಿಳ್ಕೊಳ್ಳಿ, ಆಫೀಸಲ್ಲಿ ನಿಮಗೆ ಅವರೇ ಬಂದು ಹೆಲ್ಪ್ ಮಾಡೋದಾಗಿರ್ಬೋದು, ಅಥವಾ ಚೆನ್ನಾಗಿ ಮಾತಾಡ್ಸೋದಾಗಿರ್ಬೋದು, ಅಥವಾ ನಿಮ್ಮ ಸುತ್ತಮುತ್ತ ಫ್ರೆಂಡ್ಶಿಪ್ಪಲ್ಲಿ ಅತಿಯಾಗಿ ಕೇರ್ ತೊಗೊಳ್ಳೋದಾಗಿರ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲಿ. ಸೊ ಎನಿವೇರ್ ನಿಮಗೆ ಒಂದು ರೀತಿ ಸಿಕ್ಕಾಪಟ್ಟೆ ಇಂಪಾರ್ಟೆನ್ಸ್, ಪ್ರೀತಿ, ಸ್ಪೆಷಲ್ ಇಂಟ್ರೆಸ್ಟ್ ನಿಮ್ಮ ಮೇಲೆ ತೋರಿಸ್ತಾ ಇರ್ತಾರೆ. ಡನ್. ಸೊ ನೀವೇನು ಮಾಡ್ತೀರಾ, ಆ ಸ್ಪೆಷಲ್ ಇಂಟ್ರೆಸ್ಟಿಗೆ ನೀವು ಎಡಿಕ್ಟ್ ಆಗ್ತಾ ಇದ್ದಂಗೆ ಸಮ್ವೇರ್ ಇಮೋಷ್ನಲಿ ನೀವು ಯಾವಾಗ ಈ ವ್ಯಕ್ತಿ ಮೇಲೆ ಡಿಪೆಂಡೆಂಟ್ ಆಗ್ತಾ ಇರ್ತೀರ, ಆ ಇಮೋಷ್ನಲ್ ಡಿಪೆಂಡೆನ್ಸಿ ಎಸ್ಟಾಬ್ಲಿಷ್ ಆದಮೇಲೆ ಸಡನ್ನಾಗಿ ಅವರು ನಿಮ್ಮ ಮೇಲಿರುವಂಥ ಪ್ರೀತಿ, ಕಾಳಜಿ, ಕೇರ್ ಟೈಮ್ ಎಲ್ಲ ವಿಡ್ರಾ ಮಾಡ್ಕೊಂಡ್ಬಿಡೋದು, ಅಥವಾ ಸಡನ್ನಾಗಿ ತೆಗೆದು ಬಿಡೋದು. ಅಂದರೆ ನಿಮ್ಗೆ ಯಾವುದೇ ಕಾರಣ ಇಲ್ಲದೆ ದೇ ಸ್ಟಾರ್ಟ್ ಅವಾಯ್ಡಿಂಗ್ ಯು. ಆಯಿತಾ. ಸೊ ನಿಮ್ಮ ಕಾಲ್ ಪಿಕ್ ಮಾಡದೇ ಇರೋದಾಗಿರ್ಬೋದು, ಅಥವಾ ನಿಮ್ಮ ಮೆಸೇಜ್ಗೆ ಮೊದಲಿನಷ್ಟು ಇಂಟೆನ್ಸಿಟಿ ಇಲ್ಲದೆ ರಿಪ್ಲೈ ಮಾಡೋದಾಗಿರ್ಬೋದು, ಅಥವಾ ಈಗ ನೀವೇ ಏನು ತುಂಬ ಈಗ ನೀವು ಇಮೋಷ್ನಲಿ ಅಟ್ಯಾಚ್ ಇರ್ತೀರಾ ಅಂತ ತಿಳ್ಕೊಳ್ಳಿ, ಅದರಿಂದ ನಿಮ್ಮ ಪರ್ಸ್ನಲ್ ವಿಷಯ ಏನಾದರೂ ಶೇರ್ ಮಾಡಿದಾಗ ಅಗೇನ್ ಅದನ್ನು ಒಂದು ರೀತಿ ಸಂಬಂಧನೇ ಇಲ್ಲ ಅನ್ನೋ ರೀತಿ ಒಂದು ಹಂತದಲ್ಲಿ ಏನು ಮಾಡ್ತಾರೆ, ಎಕ್ಸ್ಟ್ರೀಮ್ ಲವ್ ಕೇರ್ ಕೊಟ್ಟು ನಿಮ್ಮನ್ನು ಏನು ಮಾಡ್ತಾರೆ, ಹುಕ್ ಮಾಡುವಂಥದ್ದು ಅಥವಾ ಗಾಳ ಹಾಕೋದು ಅಂತಾರಲ್ಲ. ಸೊ ಆ ಥರ ಮೀನಿಗೆ ಹೆಂಗೆ ಗಾಳ ಹಾಕ್ತಾರೆ, ಸೇಮ್ ವೇ ನಿಮ್ಮ ಎಮೋಷನ್ಸ್ಗೆ ಒಂದು ಗಾಳ ಹಾಕೊಂಡಿರೋದು. ಓಕೆನಾ. ಡನ್. ನೀವು ಯಾವಾಗ ಗಾಳದಲ್ಲಿ ಬಿದ್ರಿ, ಅಥವಾ ನೀವು ಯಾವಾಗ ಇಮೋಷ್ನಲಿ ಆ ವ್ಯಕ್ತಿ ಮೇಲೆ ಡಿಪೆಂಡೆಂಟ್ ಆಗ್ತಾ ಇದ್ದೀರಾ, ನೀವು ಅವರನ್ನು ನಂಬ್ತಾ ಇದ್ದೀರಾ ಅಂತ ಗೊತ್ತಾದ ತಕ್ಷಣ ಆ ಅಟೆನ್ಷನನ್ನು ಹೊರಗೆ ತಗೊಬಿಡೋದು, ಅಥವಾ ನಿಮ್ಮನ್ನು ಅವಾಯ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋದು. ಇದು ಆ್ಯಕ್ಚುಲಿ ಏನಂತ ಅಂದರೆ, ರೂಡ್ ಪೀಪಲ್ ಇರ್ತಾರಲ್ಲ, ಮುಖಕ್ಕೆ ಹೊಡೆದಂಗೆ ಮಾತಾಡೋದು, ಚೀರಾಡೋದು. ಸೊ ರೂಡ್ ಅಂತ ಯಾರು ತೋರಿಸ್ಕೊಳ್ತಾರೆ ಅವ್ರಿಗಿಂತನೂ ಮೋಸ್ಟ್ ಡೇಂಜರಸ್ ಇದು. ಯಾಕೆ ಅಂದರೆ ಈ ಟೈಮಲ್ಲಿ ನಿಮ್ಮ ಬ್ರೈನ್ ಏನು ಮಾಡುತ್ತೆ, ನನ್ನಿಂದ ಏನು ತಪ್ಪಾಯಿತು, ಯಾಕೆ ಪಾಪ ಇಲ್ಲಿ ತನಕ ಈ ವ್ಯಕ್ತಿ ಇಷ್ಟು ಒಳ್ಳೆಯವರಾಗಿದ್ದರು, ನಾನೇನಾದರೂ ತಪ್ಪು ಮಾತಾಡಿದ್ನ, ನನ್ನಿಂದ ಏನು ತಪ್ಪಾಯಿತು ಅಂದರೆ ನಿಮ್ಮನ್ನು ನೀವೇ ಕ್ವೆಶ್ಚನ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀರ. ನಿಮ್ಮ ಇಂಟೆಗ್ರಿಟಿ ಇರ್ಬೋದು, ನಿಮ್ಮ ತನ ಇರ್ಬೋದು, ನಿಮ್ಮ ನೇಚರ್ ಇರ್ಬೋದು. ಸೊ ಇದನ್ನೇ ನೀವು ಕ್ವೆಶ್ಚನ್ ಮಾಡ್ಕೊಂಡು ಏನು ಮಾಡ್ತೀರಾ,
ನೀವು ಅವ್ರನ್ನ ಚೇಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಡೋಪಮಿನ್ ಆಯ್ತಾ, ಈಗ ನಿಮಗೆ ಅವ್ರ ಜೊತೆ ಇದ್ದಾಗ ಆ ಅಟೆನ್ಷನ್, ಆ ಪ್ರೀತಿ ಎಲ್ಲ ಸಿಕ್ಕಾಗ ನಿಮ್ಮ ಬ್ರೈನ್ನಲ್ಲಿ ಡೋಪಮಿನ್ ರಿಲೀಸ್ ಆಗಿರುತ್ತೆ ಆಯ್ತಾ. ಸೊ ಆ ಹ್ಯಾಪಿ ಹಾರ್ಮೋನ್ ಏನಿದೆ ಆ ವ್ಯಕ್ತಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ, ಅಟೆನ್ಷನ್ ಕೇರ್ ಕೊಟ್ಟಾಗ ರಿಲೀಸ್ ಆಗಿರುತ್ತೆ. ಈಗ ನಿಮ್ಮ ಬ್ರೈನ್ ಏನು ಮಾಡುತ್ತೆ, ನೀವು ಯಾವಾಗ ಅವ್ರು ಯಾವಾಗ ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ ಅವಾಗ ನೀವೇನು ಮಾಡ್ತೀರಾ, ಚೇಸ್ ಮಾಡ್ತೀರಾ. ಸೊ ಯಾಕೆ, ಏನು ಅಂತ ಒಂದು ಚೇಸ್ ಅಥವಾ ಇನ್ನೊಂದು ನೀವು ಕ್ವೆಶನ್ ಮಾಡ್ಕೊಳ್ತಾ ಹೋಗ್ತೀರಾ, ನನ್ನಿಂದೇನೋ ತಪ್ಪಾಯಿತು ಅಂತ. ಈ ಸಂದರ್ಭದಲ್ಲಿ ಯು ಆರ್ ಡೆಸ್ಪರೇಟ್ ಆಯಿತಾ, ನೀವು ತುಂಬ ಡೆಸ್ಪರೇಟ್ ಇರ್ತೀರ. ಆ್ಯಂಡ್ ಈ ಒಂದು ಸಂದರ್ಭದಲ್ಲಿ, ಈ ಒಂದು ಮೈಂಡ್ಸೆಟ್ಟಲ್ಲಿ ನಿಮ್ಮನ್ನು ಹೇಗೆ ಬೇಕಾದರೂ ಎದುರುಗಡೆ ಇರೋ ವ್ಯಕ್ತಿ ತನ್ನ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಳ್ಬೋದು. ಸೊ ಇದು ಎರಡನೇ ರೀತಿಯ ಟಾಕ್ಸಿಕ್ ವ್ಯಕ್ತಿ. ಈಗ ನಿಮಗೆ ಒಂದು ರೀತಿ ಐಡಿಯಾ ಬಂದಿರುತ್ತೆ, ನಿಮ್ಮ ಲೈಫ್ನಲ್ಲಿ ಮ್ಯಾನಿಪ್ಯುಲೇಟರ್ಸ್ನ, ಗ್ಯಾಸ್ ಲೈಟಿಂಗ್ ಮಾಡೋರನ್ನ ಕಳಿಸ್ಕೊಡುತ್ತೆ. ಆಗಲೂ ನೀವು ಬುದ್ಧಿ ಕಲ್ತಿರಲ್ಲ. ನೆಕ್ಸ್ಟ್ ಏನು ಮಾಡುತ್ತೆ, ನಿಮ್ಮನ್ನು ಒಂದು ರೀತಿ ಇಮೋಷ್ನಲಿ ಅಡಿಕ್ಷನ್ಗೆ ಒಳಗೆ ಮಾಡಿ ಬಿಡೋದು. ಸೊ ಈ ರೀತಿ ವ್ಯಕ್ತಿಗಳನ್ನು ಕಳಿಸ್ಕೊಡುತ್ತೆ. ಆದರೂ ನೀವು ಪಾಠ ಕಲೀಲಿಲ್ಲ ಅಂತ ಅಂದರೆ ಯೂನಿವರ್ಸ್ ಗಟ್ಟಿ ಮನಸ್ಸು ಮಾಡಿ ಇನ್ನೊಬ್ಬ ವ್ಯಕ್ತಿಯನ್ನು ಕಳಿಸ್ಕೊಡುತ್ತೆ. ಈ ವ್ಯಕ್ತಿ ಬಂದಾದ್ಮೇಲೆ ನಿಮ್ಮ ಎದುರುಗಡೆ ಎರಡೇ ಆಪ್ಷನ್ ಇರುತ್ತೆ. ಒಂದು, ಅಫ್ಕೋರ್ಸ್ ಅದರಿಂದ ಹೊರಗೆ ಬರೋದು, ಅದರಿಂದ ಹೊರಗೆ ಬಂದು ಹೊಸ ಲೈಫ್ ಸ್ಟಾರ್ಟ್ ಮಾಡೋದು. ಇಲ್ಲ ಅಂತ ಅಂದರೆ ಆ ಒಂದು ನರಕ ಏನಿದೆ ಅದರಲ್ಲೇ ಕಂಟಿನ್ಯೂ ಆಗುವಂಥದ್ದು. ಸೊ ಅಂಥ ಡೇಂಜರಸ್ ವ್ಯಕ್ತಿ ಯಾರು ಅಂತ ಅಂದರೆ ನಾರ್ಸಿಸಿಸ್ಟ್. ಸರಿ, ಈಗ ನಾರ್ಸಿಸಿಸ್ಟ್ ಅಂತ ಅಂದರೆ ಯಾರು? ಈಗ ನೀವು ಫಸ್ಟ್ ಮ್ಯಾನಿಪ್ಯುಲೇಷನ್ ಬಗ್ಗೆ ನೋಡಿದ್ರಿ, ಗ್ಯಾಸ್ ಲೈಟಿಂಗ್ ಬಗ್ಗೆ ನೋಡಿದ್ರಿ, ಆ್ಯಂಡ್ ಆಲ್ಸೋ ಸೀಸ್ನಲ್ ಟಾಕ್ಸಿಸಿಟಿ, ಹೌದಾ? ಸೊ ಈ ಥರದ ಒಂದು ಟ್ರೇಟ್ನ ನೋಡಿದ್ರಿ. ಎಲ್ಲ ಟಾಕ್ಸಿಕ್ ಟ್ರೇಟ್ನ ಒಂದೇ ವ್ಯಕ್ತಿಯಲ್ಲಿ ಇಟ್ಟರೆ ಆ ವ್ಯಕ್ತಿಯೇ ನಾರ್ಸಿಸಿಸ್ಟ್. ಆ್ಯಂಡ್ ಇದರಲ್ಲಿ ಎಲ್ಲವೂ ಕೂಡ ಹೈಯೆಸ್ಟ್ ಲೆವೆಲಲ್ಲಿರುತ್ತೆ. ಕಂಟ್ರೋಲಿಂಗ್ ಇರ್ಬೋದು, ಹೈಯೆಸ್ಟ್ ಲೆವೆಲ್ ಆಫ್ ಕಂಟ್ರೋಲ್. ಮ್ಯಾನಿಪ್ಯುಲೇಷನ್ ಇರ್ಬೋದು, ಹೈಯೆಸ್ಟ್ ಲೆವೆಲ್. ಸೊ ಇವ್ರನ್ನ ಒಂದು ರೀತಿ ಪ್ರೊಫೆಷ್ನಲ್ಸ್ ಅಂತಲೂ ಹೇಳ್ಬೋದು, ಪ್ರೊಫೆಷ್ನಲ್ ಮ್ಯಾನಿಪ್ಯುಲೇಟರ್ ಅಥವಾ ಪ್ರೊಫೆಷ್ನಲ್ ಗ್ಯಾಸ್ ಲೈಟಿಂಗ್. ಬಿಕಾಸ್ ದೇ ಆರ್ ಸೋ ಮಚ್ ವೆಲ್ ವರ್ಸ್ಡ್, ತುಂಬ ಎಕ್ಸ್ಪೀರಿಯನ್ಸ್ಡ್ ಇರ್ತಾರೆ ಸೊ ಈ ಒಂದು ವಿಷಯದಲ್ಲಿ. ಸೊ ಏನಾಗುತ್ತೆ, ಈ ಒಂದು ವ್ಯಕ್ತಿಯನ್ನು, ನಾರ್ಸಿಸಿಸ್ಟ್ ಪೀಪಲ್ನ ಯೂನಿವರ್ಸ್ ಈಸಿಯಾಗಿ ನಿಮ್ಮ ಲೈಫ್ನಲ್ಲಿ ಕಳಿಸಲ್ಲ. ಬಿಕಾಸ್ ಇದರಲ್ಲಿ ಒಂದು ಅಂತ ಅಂದರೆ ನೀವು ಇದರಲ್ಲಿ ಕಂಪ್ಲೀಟ್ ಮುಳುಗಿ ಹೋಗೋ ಸಾಧ್ಯತೆ ಇರುತ್ತೆ, ಅಥವಾ ನಿಮ್ಮನ್ನೇ ನೀವು ವಾಪಸ್ ಕಂಡುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಎರಡೇ ಆಪ್ಷನ್. ಆ್ಯಂಡ್ ಇದು ಹೇಗಿದೆ ಅಂತ ಅಂದರೆ ಹಗ್ಗದ ಮೇಲೆ ನಡಿಗೆ ಥರ ಇರುತ್ತೆ ಈ ನಾರ್ಸಿಸಿಸ್ಟ್ ಜೊತೆ ನೀವಿದ್ದಾಗ. ಅಫ್ಕೋರ್ಸ್ ಆ ಹಗ್ಗದ ಮೇಲೆ ಎಚ್ಚರಿಕೆಯಿಂದ ನಡೆದು ಎಕ್ಸಿಟ್ ಆದ್ರಿ ಅಂತ ಅಂದರೆ ಡೆಫಿನೆಟ್ಲಿ ಯು ವಿನ್. ಇಲ್ಲ ಅವ್ರ ಜೊತೆಗೆ ಇದ್ರಿ ಅಂತ ಅಂದರೆ ಹಗ್ಗದಿಂದ ಯಾವಾಗಲೂ ನೀವು ಕೆಳಗಡೆ ಬೀಳ್ಬೋದು. ಸೊ ಇದು ಡೇಂಜರಸ್ ಆದ ಪಾತ್. ಬಟ್ ಯೂನಿವರ್ಸ್ ಫಸ್ಟಿಗೆ ಯಾರ ಲೈಫಲ್ಲೂ ಕೂಡ ಕಳಿಸ್ಕೊಡಲ್ಲ ನಾರ್ಸಿಸಿಸ್ಟನ್ನ. ಬಟ್ ಕಳಿಸ್ತಾರೆ ಅಂತ ಅಂದರೆ ಡೆಫಿನೆಟ್ಲಿ ಯೂನಿವರ್ಸಿಗೆ ನೀವು ಅಷ್ಟು ಸಿಟ್ಟು ತರಿಸಿರ್ತೀರ, ಅದಕ್ಕೋಸ್ಕರನೇ ಯೂನಿವರ್ಸ್ ಪಾಠ ಕಲೀಲಿ ಇವರು ಅಂತಾನೆ ಕಳಿಸಿರುತ್ತೆ. ಸರಿ, ಫಸ್ಟ್ ನಾರ್ಸಿಸಿಸ್ಟ್ ಯಾರು ಅಂತ ತಿಳ್ಕೊಳ್ಳೋಣ. ನಾರ್ಸಿಸಿಸ್ಟ್ ಅಂತ ಅಂದರೆ ಇದೊಂದು ಪರ್ಸನಾಲಿಟಿ ಡಿಸಾರ್ಡರ್, ಓಕೆನಾ? ಸೊ ಆ ವ್ಯಕ್ತಿಗೆ ತನ್ನ ಮೇಲೆ ಆ ಸೆಲ್ಫ್ ಸೆಂಟರ್ಡ್ ಏನಿರುತ್ತೆ, ಸಿಕ್ಕಾಪಟ್ಟೆ ಸೆಲ್ಫ್ ಸೆಂಟರ್ಡ್, ಓಕೆನಾ? ಸೊ ತನ್ನ ಸ್ವಾರ್ಥಕ್ಕೋಸ್ಕರ ಆ ವ್ಯಕ್ತಿ ತನ್ನ ಎದುರುಗಡೆ ಯಾರೇ ಇರಲಿ ಅವ್ರನ್ನ ಯಾವುದೇ ರೀತಿ ಬಳಸ್ಕೊಳ್ಳಿಕ್ಕೂ ಕೂಡ ತಯಾರಿರ್ತಾರೆ. ಸೊ ಅವ್ರ ಜೊತೆ ತನ್ನ ಸ್ವಾರ್ಥ ಅಥವಾ ತನ್ನ ಏನು ಇಂಟೆನ್ಷನ್ ಫುಲ್ಫಿಲ್ ಆಗುತ್ತೆ ಅಂತ ಅಂದರೆ ದೇ ಕ್ಯಾನ್ ಗೋ ಟು ಎನಿ ಎಕ್ಸ್ಟೆಂಟ್. ಸೊ ಎಂಪತಿ, ದಯೆ ಅನ್ನೋದು ಆ ವ್ಯಕ್ತಿಯಲ್ಲಿ ಹುಡುಕಿದ್ರೂ ಸಿಗಲ್ಲ. ಆ್ಯಂಡ್ ಆಲ್ಸೋ ಏನಂತ ಅಂದರೆ ಆ ವ್ಯಕ್ತಿ ಒಂದು ರೀತಿ ಪರ್ಫಾರ್ಮೇಟಿವ್ ವ್ಯಕ್ತಿ. ಸಮಾಜದ ಕಣ್ಣಿಗೆ ಒಂದು ರೀತಿ ಪರ್ಸೋನಾ ಅಥವಾ ಒಂದು ರೀತಿ ವ್ಯಕ್ತಿತ್ವವನ್ನು ಮೇಂಟೈನ್ ಮಾಡಿದರೆ 4 ಗೋಡೆಯ ಮಧ್ಯೆ ಅವರ ವ್ಯಕ್ತಿತ್ವ ಬೇರೆನೇ ಇರುತ್ತೆ. ಸೊ ಈ ರೀತಿ ಆಯಿತಾ. ಮೇಜರ್ ಆಗಿ ನಾರ್ಸಿಸಿಸ್ಟ್ನ ಆಹಾರ ಅಂತ ಅಂದರೆ ಅಟೆನ್ಷನ್, ಓಕೆ? ಅಟೆನ್ಷನ್ ಮತ್ತು ತಮ್ಮ ಸ್ವಾರ್ಥಕ್ಕೋಸ್ಕರ ಮತ್ತು ತಾನು 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 ಅನ್ನೋದು ಈಗೋ ಏನಿರುತ್ತಲ್ಲ ಅದು ಹೈಯರ್ ಲೆವೆಲ್, ಪರ್ಫಾರ್ಮೇಟಿವ್. ಸೊ ಈ ರೀತಿ ವ್ಯಕ್ತಿ ನಿಮ್ಮ ಕಾಂಟ್ಯಾಕ್ಟಲ್ಲಿ ಬಂದರು ಅಂತ ಅಂದರೆ ಫಸ್ಟ್ ಸ್ಟೇಜಲ್ಲಿ ದೇ ವಿಲ್ ಬಿ ಎಕ್ಸ್ಟ್ರೀಮ್ಲಿ ನೈಸ್, ಓಕೆನಾ? ಆ್ಯಂಡ್ ನಿಮಗೆ ಎಷ್ಟು ಪ್ರೀತಿ, ಕಾಳಜಿ ಎಲ್ಲ ಕೊಡ್ತಾ ಹೋಗ್ತಾರೆ ಅಂತ ಅಂದರೆ ಒಂದೇ ಸಲ ಒಂದು ರೀತಿ ಬಾಂಬ್ ಥರ ಎಕ್ಸ್ಪ್ಲೋಡ್ ಆಗ್ತಾ ಇರುತ್ತೆ. ಆ್ಯಕ್ಚುಲಿ ನಾರ್ಸಿಸಿಸಮ್ ಬಗ್ಗೆ ಒಂದು ವಿಡಿಯೋ ಇದೆ ಚಾನೆಲ್ನಲ್ಲಿ, ನೀವು ಅದನ್ನು ನೋಡ್ಬೋದು. ಇನ್ ಡೀಟೇಲ್ ನಿಮಗೆ ನಾರ್ಸಿಸಿಸಮ್ ಅಂದರೆ ಏನು, ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಬಟ್ ಈ ಒಂದು ವಿಡಿಯೋಗೆ ಎಷ್ಟು ಬೇಕೋ ಅಷ್ಟೇ ನಾವು ತಿಳ್ಕೊಳ್ಳೋಣ, ಓಕೆನಾ? ಸೊ ಈ ವ್ಯಕ್ತಿಯ ಟ್ರೇಟ್ ಈ ಥರ ಇರುತ್ತೆ. ಆ್ಯಂಡ್ ಯೂಶ್ವಲಿ ತಮ್ಮ ಸ್ವಾರ್ಥಕ್ಕೋಸ್ಕರ ಏನು ಬೇಕಾದ್ರೂ ಮಾಡಲಿಕ್ಕೆ ತಯಾರಿರ್ತಾರೆ. ಆ್ಯಂಡ್ ಕಂಟ್ರೋಲಿಂಗ್ ಕ್ಯಾರೆಕ್ಟರ್, ಬೇಸಿಕಲಿ ದೇ ಲವ್ ಟು ಕಂಟ್ರೋಲ್, ಓಕೆನಾ? ಡನ್. ಸೊ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದಾಗ ಫಸ್ಟ್ ಸ್ಟೇಜಲ್ಲಿ ಎಕ್ಸ್ಟ್ರೀಮ್ ಲವ್, ಆಯಿತಾ? ಎಕ್ಸ್ಟ್ರೀಮ್ ಒಳ್ಳೆತನ, ಎಕ್ಸ್ಟ್ರೀಮ್ ಲವ್. ದೇ ಎಕ್ಸಾಕ್ಟ್ಲಿ ಮಿರರ್ ಯು ಅಂತ ಅಂದರೆ ಏನು,
ನಿಮ್ಗೆ ಯಾರಾದರೂ ಏನಾದರೂ ಇಷ್ಟ ಆಯಿತು ಅಂತ ಅಂದರೆ ಅವರಿಗೂ ಅದೇ ಇಷ್ಟ. ನಿಮ್ಗೇನು ಇಷ್ಟ ಅವ್ರಿಗೆ ಅದೇ ಇಷ್ಟ, ನಿಮ್ಗೇನು ಇಷ್ಟ ಇಲ್ಲ ಅದು ಅವ್ರಿಗೆ ಇಷ್ಟ ಇಲ್ಲ. ಎಕ್ಸಾಕ್ಟ್ಲಿ ಯು ಫೀಲ್ ಲೈಕ್ ಮಿರರ್. ನಾನು ಮಿರರ್ನ ನೋಡ್ತಾ ಇದ್ದೀನೇನೋ ಅನ್ನೋ ಭಾವನೆ ನಿಮಗೆ ಬರ್ತಾ ಹೋಗುತ್ತೆ. ಅದು ಭ್ರಮೆ. ಓಕೆನಾ? ಸೊ ಕೇರ್ಫುಲಿ ಕ್ರಾಫ್ಟೆಡ್ ಅದು ಭ್ರಮೆ. ಅದು ಆ ಭ್ರಮೆ ಸೃಷ್ಟಿಸ್ತಾ ಏನಾಗುತ್ತೆ, ನಮ್ಮ ಲೆಫ್ಟ್ ಬ್ರೈನ್, ನಮ್ಮ ಲಾಜಿಕಲ್ ಬ್ರೈನ್ ಏನಾಗುತ್ತೆ, ಅದು ಸ್ವಲ್ಪ ಮಂದ ಆಗ್ತಾ ಹೋಗುತ್ತೆ. ಓಕೆ, ಸಿ ಈಗ ಕನ್ನಡಿ ಎದುರುಗಡೆ, ಮಿರರ್ ಎದುರುಗಡೆ ಹೋದಾಗ ನಿಮ್ಮ ಮುಖ ನೀವು ನೋಡ್ಕೊಳ್ತೀರಾ, ಹೌದಾ? ನಿಮ್ಮ ಮುಖ ನೀವು ನೋಡ್ಕೊಂಡಾಗ ಅನ್ಕಂಫರ್ಟೇಬಲ್ ಫೀಲ್ ಆಗ್ತೀರಾ ಅಥವಾ ಸೇಫ್ಟಿ ನಿಮ್ಗೆ ಡೇಂಜರ್ ಅನ್ಸುತ್ತಾ? ಇಲ್ಲ, ರೈಟ್? ನಿಮ್ ಜೊತೆ ನೀವು ಸೇಫ್ ಆಗಿರ್ತೀರ. ಸೇಮ್ ವೇ ನಾರ್ಸಿಸಿಸ್ಟ್ ಏನ್ ಮಾಡ್ತಾರೆ ಅಂತ ಅಂದ್ರೆ ದೇ ಮಿರರ್ ಯು. ನೀವು ಹೆಂಗಿದ್ದೀರಾ ಹಂಗೆ ಮಿರರ್ ಮಾಡ್ತಾರೆ. ನಿಮ್ಮ ಇಂಟ್ರೆಸ್ಟ್, ನಿಮ್ಮ ಥಾಟ್ ಪ್ರಾಸೆಸ್, ನಿಮ್ಮ ಮೈಂಡ್ ಸೆಟ್ ಎಲ್ಲ ನಿಮ್ಗೆ ಅನ್ಸುತ್ತೆ ಎಲ್ಲೋ ಒಂದ್ ಕಡೆ ನನ್ನನ್ನೇ ನಾನು ಮೀಟ್ ಆಗ್ತಿದ್ದೀನಲ್ಲಪ್ಪ, ನನ್ನ ಟ್ವಿನ್ನನ್ನೇ ಮೀಟ್ ಆಗ್ತಿದ್ದೀನಿ ನಾನು ಅನ್ನೋ ಥರ ನಿಮಗೆ ಭಾವನೆ ಬರ್ತಾ ಹೋಗುತ್ತೆ ಫಸ್ಟ್ ಸ್ಟೇಜಲ್ಲಿ. ಆ್ಯಂಡ್ ಆಸ್ ಐ ಟೋಲ್ಡ್ ಯು, ನಿಮ್ಮ ಲೆಫ್ಟ್ ಬ್ರೈನ್ ಏನಾಗುತ್ತೆ, ಅದು ಆ ಡೇಂಜರ್ ಅನ್ನ ಸೆನ್ಸ್ ಮಾಡುವಂತ ಎಬಿಲಿಟಿ ಕಳ್ಕೊಳ್ತಾ ಹೋಗುತ್ತೆ, ಮಂದ ಆಗ್ತಾ ಹೋಗುತ್ತೆ. ಓಕೆ, ನೀವು ಬರೀ ಅಥವಾ ನಿಮ್ಮ ಹಾರ್ಟ್ ಇಂದ ಅಷ್ಟೇ ಯೋಚನೆ ಮಾಡ್ತಾ ಹೋಗ್ತೀರಾ. ಎದುರುಗಡೆ ರೆಡ್ ಫ್ಲಾಗೇ ಕಾಣ್ತಾ ಇದ್ರು ನಿಮ್ಗೆ ಅದು ರೆಡ್ ಫ್ಲಾಗ್ ಆಗಿ ಕಾಣಲ್ಲ, ಬದಲಾಗಿ ಅದನ್ನ ನೀವು ಗ್ರೀನ್ ಆಗಿ ಅಸ್ಯೂಮ್ ಮಾಡ್ಕೊಳ್ತೀರಾ. ಓಕೆನಾ? ನಿಮ್ಗೆಲ್ಲೋ ಒಂದ್ ಕಡೆ ನಿಮ್ಮ ಇಂಟ್ಯೂಷನ್ನು ಹೇಳ್ತಾ ಇರುತ್ತೆ ಇದು ಎಲ್ಲೋ ರಾಂಗ್ ಇದೆ, ಇಲ್ಲೇನೋ ಫಿಶಿ ಇದೆ ಅಂತ. ಬಟ್ ನೀವು ನಿಮ್ಮ ಇಂಟ್ಯೂಷನನ್ನು ನಂಬೋ ಸ್ಥಿತಿಯಲ್ಲಿರಲ್ಲ. ಯಾಕೆ? ಕಂಪ್ಲೀಟ್ ಆಗಿ ನೀವೇನ್ ಮಾಡ್ತೀರಾ, ಬ್ಲೈಂಡ್ ಆಗಿ ನಂಬಿರ್ತೀರಾ. ಇದು ಫಸ್ಟ್ ಸ್ಟೇಜ್. ನೆನ್ಪಿಡಿ, ಈಗ ಯೂನಿವರ್ಸ್ ನಿಮ್ಮ ಲೈಫ್ನಲ್ಲಿ ಇಂಥ ವ್ಯಕ್ತಿಗಳನ್ನ ಯಾಕಪ್ಪ ತಂದು ನಿಮ್ಮ ಲೈಫ್ನಲ್ಲಿ ಕೂಡ್ಸುತ್ತೆ, ಅಥವಾ ಈ ಒಂದು ನೆಗೆಟಿವ್ ಇನ್ಸಿಡೆಂಟ್ನ, ನೆಗೆಟಿವ್ ಎಕ್ಸ್ಪೀರಿಯನ್ಸ್ನ ಯಾಕೆ ಮಾಡುತ್ತೆ ಹಂಗಂದ್ರೆ, ಯಾಕೆ ಗೊತ್ತಿದೆ ಯೂನಿವರ್ಸ್ಗೆ ನಿಮ್ಗಿದು ಕಷ್ಟ ಆಗುತ್ತೆ, ನಿಮಗೆ ಚಾಲೆಂಜ್ ಮಾಡುತ್ತೆ ಅಂತ. ಬಟ್ ಸ್ಟಿಲ್ ಯಾಕೆ? ದರ್ ಇಸ್ ಅ ರೀಸನ್. ನೆನಪಿಡಿ, ನಾನು ನಿಮಗೆ ಸ್ಟಾರ್ಟಿಂಗ್ ಆಫ್ ದ ವಿಡಿಯೋದಲ್ಲೇ ಹೇಳಿದ್ದೆ ಏನು ಅಂತಂದರೆ, ಈ ವ್ಯಕ್ತಿಯಲ್ಲಿ, 3 ವ್ಯಕ್ತಿಯಲ್ಲಿ ಅಟ್ಲೀಸ್ಟ್ ಒಬ್ಬ ವ್ಯಕ್ತಿಯವರು ನಿಮ್ಮ ಲೈಫ್ನಲ್ಲಿ ಇದ್ದಾರೆ ಅಂತ ಅಂದರೆ ಕಂಗ್ರ್ಯಾಚುಲೇಷನ್ಸ್ ಅಂತ. ಯಾಕೆ ಅಂದರೆ ಈ ಎಲ್ಲ ವ್ಯಕ್ತಿಗಳು ನೀವು ವೀಕ್ ಅಂತ ನಿಮ್ಮ ಲೈಫ್ನಲ್ಲಿ ಬಂದಿರೋದಲ್ಲ. ಸೊ ನೀವು ಈಸಿ ಅಥವಾ ನೀವು ವೀಕ್ ಅಂತ ಅಲ್ಲ, ಬದಲಾಗಿ ಯು ಹ್ಯಾವ್ ಸೋ ಮಚ್ ಲೈಟ್ ಇನ್ಸೈಡ್ ಯು ಅಂತ. ಅಂದರೆ ನಿಮ್ಮ ಒಳಗಡೆ ಏನಿದೆ, ನಿಮ್ಮ ಸೋಲ್ ಅಷ್ಟೊಂದು ಪ್ಯೂರ್ ಆಗಿದೆ. ಆ್ಯಂಡ್ ಆಲ್ಸೋ ಆ ಸೋಲ್ ಎಲ್ಲೆಲ್ಲಿ ಹೋಗುತ್ತೆ, ಎಲ್ಲೆಲ್ಲಿ ಇರುತ್ತೆ, ಒಳ್ಳೆಯದನ್ನೇ ಹಂಚುತ್ತೆ. ಓಕೆನಾ? ಅಷ್ಟು ಪವರ್ಫುಲ್ ಆದ ಸೋಲ್ ನಿಮ್ಮದು. ಆದರೆ ಈ ಪವರ್ಫುಲ್ ಆದ ಸೋಲ್ಗೆ ಪಾಲಿಷ್ನ ಅಗತ್ಯ ಇರುತ್ತೆ. ಭೂಮಿ ಮೇಲೆ ಬಂದ ಮೇಲೆ ಕೆಲವೊಂದು ವಿಚಾರಗಳಲ್ಲಿ, ಕೆಲವೊಂದು ವಿಷಯಗಳಲ್ಲಿ ನಾವು ಹುಷಾರಾಗಿರ್ಬೇಕಾಗಿರುತ್ತೆ. ಕೆಲವೊಂದು ಏನಂತಾರೆ, ಸ್ಮಾರ್ಟ್ನೆಸ್ ನಮಗೆ ಬೇಕಾಗಿರುತ್ತೆ. ಬರೀ ಒಳ್ಳೆಯವರಾಗಿದ್ರೆ ಆಗಲ್ಲ. ಆ ಒಳ್ಳೆಯತನ ಪ್ರೊಟೆಕ್ಟ್ ಮಾಡಲಿಕ್ಕೆ ಕೆಲವೊಂದು ಟೂಲ್ಸ್ ಥರ, ಆಯಿತಾ, ಒಂದು ಆರ್ಮರ್ ಇರ್ಬೋದು, ಒಂದು ಆಯುಧದ ಥರ ನಮ್ಮಲ್ಲಿ ಸ್ಟ್ರೆಂತ್ ಇರಲೇಬೇಕು. ಸೊ ಇಲ್ಲ ಅಂತ ಅಂದರೆ ಹೆಂಗೆ ಒಳ್ಳೆಯತನ ಇದೆ, ಅಫ್ಕೋರ್ಸ್ ಕೆಟ್ಟತನ ಕೂಡ ಇದೆ. ಪಾಸಿಟಿವಿಟಿ ಇದ್ರೆ ನೆಗೆಟಿವಿಟಿ ಕೂಡ ಇದೆ. ನೀವಿಷ್ಟು ಪಾಸಿಟಿವ್ ಆಗಿದ್ರೆ ಅದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ, ಈಗ ನಿಧಿಯನ್ನು ಒಂದು ಸರ್ಪ ಯಾವಾಗಲೂ ಕಾಯ್ತಾ ಇರುತ್ತೆ ಅಂತ ಹೇಳ್ತಾರಲ್ಲ, ಸೊ ಸ್ಟೋರೀಸಲ್ಲಿ ಸೇಮ್ ವೇ ನಿಮ್ಮ ಸೋಲ್ ಅನ್ನೋದು ನಿಧಿ ಅಂತ ಅಂದರೆ ಆ ನಿಧಿಯನ್ನು ಕಾಪಾಡುವಂತಹ, ಆ ಸ್ಟ್ರಾಂಗ್ ಆಗಿರುವಂತಹ ಸರ್ಪ ಅಥವಾ ಸ್ಟ್ರಾಂಗ್ ಆಗಿರುವಂಥ ಸ್ಟ್ರೆಂತ್ ಅಂತ ಅಂದರೆ ನಿಮ್ಮ ಇಮೋಷ್ನಲ್ ಇಂಟೆಲಿಜೆನ್ಸ್. ಅದು ಎಲ್ಲೋ ಮಿಸ್ಸಿಂಗ್ ಇದ್ದಾಗ ನೀವು ಹೆಂಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಂತಾನೆ ಗೊತ್ತಿಲ್ಲ, ನಿಮ್ಮ ತನ ಉಳಿಸ್ಕೊಳ್ಳೋದೇ ಗೊತ್ತಿಲ್ಲ, ಹೆಂಗೆ ಸ್ಟ್ಯಾಂಡ್ ತಗೋಬೇಕಂತ ಗೊತ್ತಿಲ್ಲ. ಆ್ಯಂಡ್ ಪ್ರೀತಿ, ಕೇರನ್ನು ನೀವು ಖೇಯಾಸಿಗೆ ಅಥವಾ ನೀವು ಸ್ಯಾಕ್ರಿಫೈಸಿಗೆ, ಪೇನಿಗೆ ಹೋಲಿಸ್ಕೊಂಡು ಒದಾಡ್ತಾ ಇದ್ದೀರಾ. ಇವೆಲ್ಲ ಕೆಲಸ ಮಾಡ್ಲಿಕ್ಕೆ ನೀವು ಬಂದಿರೋದು ಅಲ್ಲ. ಬಟ್ ನೀವು ಬಂದಿರೋ ಕೆಲಸ ಮರೆತು ನೀವು ಇದರಲ್ಲೆಲ್ಲ ಇನ್ವಾಲ್ವ್ ಆಗಿದ್ದಾಗ ಯೂನಿವರ್ಸಿಗೆ ಸಹಜವಾಗಿ ಸಿಟ್ಟು ಬರುತ್ತೆ. ಆ್ಯಂಡ್ ಆಲ್ಸೋ ಯೂನಿವರ್ಸಿಗೆ ಗೊತ್ತು ನೀವು ಎಂಥ ಬ್ಯೂಟಿಫುಲ್ ಸೋಲ್ ಅಂತ, ನಿಮ್ಮ ಒಳಗಡೆ ಎಷ್ಟು ಪವರ್ ಇದೆ ಅಂತಾನು ಯೂನಿವರ್ಸಿಗೆ ಗೊತ್ತು. ಬಟ್ ಆ ಪವರ್ನ ಅನುಭವ ಆಗಲಿಕ್ಕೆ, ನಿಮ್ಮ ಸ್ಟ್ರೆಂತ್ನ ಅನುಭವ ಆಗಲಿಕ್ಕೆ ಯೂನಿವರ್ಸ್ ಏನು ಮಾಡುತ್ತೆ, ಈ ರೀತಿ ವ್ಯಕ್ತಿಗಳನ್ನು ಕರ್ಕೊಂಡು ಬಂದು ನಿಮ್ಮ ಎದುರುಗಡೆ ನಿಲ್ಲಿಸುತ್ತೆ. ನೆನ್ಪಿಡಿ, ಈ ಪತಂಗ ಇರುತ್ತಲ್ಲ, ಸೊ ಬೆಂಕಿ ಹತ್ರನೇ ತಾನೇ ಹೋಗೋದು. ಬೆಂಕಿ ಅಂತ ಅಂದರೆ ಪವರ್ ಅಂತ ನೀವು ಕನ್ಸಿಡರ್ ಮಾಡ್ಬೋದು, ಅಥವಾ ಲೈಟ್. ಪತಂಗಕ್ಕೆ ಗೊತ್ತಿದೆ ಬೆಂಕಿ ಹತ್ರ ಹೋದರೆ ತಾನು ಸುಟ್ಟೋಗ್ತೀನಿ ಅಂತ, ಆದರೂ ಕೂಡ ಬೆಂಕಿ ಹತ್ರನ ತಾನೇ ಪತಂಗ ಹೋಗೋದು. ಸೇಮ್ ವೇ ಈ ಪತಂಗಕ್ಕೆ ನೀವು ಈ ನೆಗೆಟಿವ್ ಪೀಪಲ್ನ ಹೋಲಿಸ್ಬೋದು. ಒನ್ಸ್ ಯು ಬಿಕಮ್ ಅವೇರ್, ಆಯಿತಾ, ಒನ್ಸ್ ನೀವು ಅವೇರ್ ಆದ್ರಿ, ನಿಮ್ಮ ಪವರ್, ನಿಮ್ಮ ಸ್ಟ್ರೆಂತ್, ನಿಮ್ಮ ಇಮೋಷ್ನಲ್ ಇಂಟೆಲಿಜೆನ್ಸ್ ಇವೆಲ್ಲದರ ಬಗ್ಗೆ ನೀವು ಅವೇರ್ ಆದ್ರಿ ಅಂತ ಅಂದರೆ ನೋ ಒನ್ ಕ್ಯಾನ್ ಮ್ಯಾನಿಪುಲೇಟ್ ಯು. ಆ್ಯಂಡ್ ಆಲ್ಸೋ ದ ಪೀಪಲ್ ಏನಿದ್ದಾರೆ ನಿಮ್ಮ ಲೈಫ್ನಲ್ಲಿ ಈಗ ಮ್ಯಾನಿಪುಲೇಟ್ ಮಾಡ್ತಾ ಇರೋ ವ್ಯಕ್ತಿಗಳು ತಾನೇ ಡಿಸಪಿಯರ್ ಆಗ್ತಾ ಹೋಗ್ತಾರೆ. ಸೊ ಈಗ ಫಸ್ಟ್ ಯಾಕಪ್ಪ ಯೂನಿವರ್ಸ್, ಹಾಗಾದರೆ ಮೇನ್ ರೀಸನ್ ಏನು ಯೂನಿವರ್ಸ್ ಅಂಥ ವ್ಯಕ್ತಿಗಳನ್ನು ನಿಮ್ಮ ಲೈಫ್ನಲ್ಲಿ ಕರೆಸ್ಲಿಕ್ಕೆ ಅಂತ ಅಂದರೆ, ಫಸ್ಟ್ ಆ್ಯಸ್ ಯು ನೋ, ನಿಮಗೆ ನಿಮ್ಮ ವ್ಯಾಲ್ಯೂ ಗೊತ್ತಿಲ್ಲದೆ ಇದ್ದಾಗ, ನಿಮ್ಮನ್ನು ಹೆಂಗೆ ಪ್ರೀತಿಸಬೇಕು, ನಿಮ್ಗೆ ಹೆಂಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಗೊತ್ತಿಲ್ಲದೆ ಇದ್ದಾಗ, ಪ್ರೀತಿ,
ಅಥವಾ ಕಾಳಜಿ ಅಥವಾ ಇನ್ನೊಂದೇನೋ ಹೆಸರಲ್ಲಿ ನಿಮ್ಮನ್ನು ನೀವು ಸಪ್ರೆಸ್ ಮಾಡ್ಕೊಳ್ಳೋದು, ನಿಮ್ಮ ತನನ ಮರೆತು ಬೇರೆಯವ್ರನ್ನ ಪೀಪಲ್ ಪ್ಲೀಸಿಂಗ್ ಸಿಕ್ಕಾಪಟ್ಟೆ ಜಾಸ್ತಿ ಇದ್ದಾಗ ನಿಮ್ಮ ಸೋಲ್ ಇಲ್ಲಿ ಅಳ್ತಾ ಇರುತ್ತೆ. ಕಮ್ ಆನ್, ನಾನು ಬೇರೆಯವ್ರಿಗೆ ಪ್ಲೀಸ್ ಮಾಡ್ಲಿಕ್ಕೆ ಬಂದಿದ್ದಲ್ಲ, ನಾನು ನನ್ನ ಲೈಫ್ನ ಲೀಡ್ ಮಾಡಲಿಕ್ಕೆ, ಪರ್ಪಸ್ಫುಲಿ ನಾ ಈ ಭೂಮಿ ಮೇಲೆ ಲೀಡ್ ಮಾಡಲಿಕ್ಕೆ, ಖುಷಿ ಪಡಲಿಕ್ಕೆ, ಕೆಲವೊಂದು ಒಳ್ಳೊಳ್ಳೆ ಪಾಠ ಕಲೀಲಿಕ್ಕೆ, ವಿಷಯ ಕಲೀಲಿಕ್ಕೆ ನಾ ಬಂದಿರೋದು. ಪ್ಲೀಸ್ ಮಾಡಬೇಡ ಈ ರೀತಿ ಅಂತ ನಿಮ್ಮ ಸೋಲ್ ಸ್ಕ್ರೀಮ್ ಮಾಡ್ತಾ ಇರುತ್ತೆ, ಕಿರ್ಚ್ತಾ ಇರುತ್ತೆ. ಬಟ್ ನೀವೇನು ಮಾಡ್ತಾ ಇರ್ತೀರ? ಯು ಆರ್ ಬ್ಯುಸಿ. ಸೊ ಸ್ಟ್ರಗಲ್ ಪಡೋದ್ರಲ್ಲಿ ಅಥವಾ ಇಮೋಷ್ನಲಿ ನಿಮ್ಮನ್ನು ನೀವು ಡ್ರೈನ್ ಮಾಡ್ಕೊಳ್ಳೋದ್ರಲ್ಲಿ, ನಿಮ್ಮನ್ನು ನೀವು ಕ್ವೆಶನ್ ಮಾಡ್ಕೊಳ್ಳೋದ್ರಲ್ಲಿ. ಸೊ ಆಗ ಯೂನಿವರ್ಸಿಗೆ ಇಷ್ಟ ಆಗಲ್ಲ. ಸೊ ಆದ್ದರಿಂದ ಏನು ಮಾಡುತ್ತೆ, ಯೂನಿವರ್ಸ್ ಈ ರೀತಿ ವ್ಯಕ್ತಿಗಳನ್ನು ಕಳಿಸುತ್ತೆ. ಇನ್ನೊಂದು, ನೀವು ಯಾವಾಗ ನಿಮ್ಮ ಸೋಲ್ದು ಪವರ್ ಏನಿದೆ ಅಲ್ಲ ಅದನ್ನು ರಿಯಲೈಸ್ ಮಾಡ್ಕೊಳ್ತೀರಾ, ಯು ಬಿಕಮ್ ಪವರ್ಫುಲ್ ಮ್ಯಾನಿಫೆಸ್ಟರ್. ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡ್ತಾ ಹೋಗ್ತೀರಾ. ಮತ್ತು ಪರ್ಪಸ್ಫುಲ್ ಆದ ಸ್ಟ್ರೆಂತಿಂದ ಕೂಡಿರುವಂತಹ ಲೈಫ್ನ ನೀವು ಲೀಡ್ ಮಾಡ್ಲಿಕ್ಕಾಗ. ಸೊ ಎರಡನೇ ನೇಚರ್ ಏನು ಅಂತ ಅಂದರೆ, ಯಾವ ನೇಚರಿಂದ ನೀವು ಈ ರೀತಿ ವ್ಯಕ್ತಿಗಳನ್ನ ಅಟ್ರಾಕ್ಟ್ ಮಾಡ್ತೀರಾ ಅಂತ ಅಂದರೆ, ಯೂನಿವರ್ಸ್ ಕಳಿಸ್ಕೊಡತ್ತೆ ಅಂತ ಅಂದರೆ, ಅತಿಯಾಗಿ ಸಹಿಸುವಂಥದ್ದು. ಆಯಿತಾ? ತುಂಬ ಸಿಕ್ಕಾಪಟ್ಟೆ ನೀವು ಸಹಿಸ್ಕೊಳ್ತೀರಾ. ಸೊ ನಿಮ್ಗೆ ಯಾರಾದರೂ ಏನಾದರೂ ಅನ್ಲಿ ಬಿಡಲಿ ಅಥವಾ ನಿಮಗೆ ಡಿಸ್ರೆಸ್ಪೆಕ್ಟ್ ಮಾಡಲಿ, ಸೊ ಇದನ್ನೆಲ್ಲ ಬಹಳ ಸಹಿಸುವಂಥ ಹ್ಯಾಬಿಟ್ ಇದೆ ಅಂತ ಅಂದರೆ, ನಿಮ್ಮನ್ನು ನೀವು ಸಪ್ರೆಸ್ ಮಾಡುವಂಥ ಹ್ಯಾಬಿಟ್ ಇದೆ ಅಂತ ಅಂದರೆ, ನೆನ್ಪಿಡಿ, ನಿಮ್ಮನ್ನು ಸಪ್ರೆಸ್ ಮಾಡೋರನ್ನು ನೀವೇ ಅಟ್ರಾಕ್ಟ್ ಮಾಡ್ತೀರಾ. ಸೊ ಆ್ಯಂಡ್ ಆಲ್ಸೋ ಇನ್ನೊಂದು ಅಂತ ಅಂದರೆ, ನಿಮ್ಗೆ ಯಾವಾಗಲೂ ವಿಕ್ಟಿಮ್ ಮೈಂಡ್ಸೆಟ್ ಇದ್ದಾಗ, ಲೈಕ್ ಯು ಆರ್ ಪವರ್ಲೆಸ್, ಎಲ್ಲರೂ ನಿಮಗೆ ಹಂಗೆ ಮಾಡ್ತಾರೆ, ಅವ್ರು ಹಂಗೆ ಮಾಡಿದ್ರು, ಪರಿಸ್ಥಿತಿ ಚೆನ್ನಾಗಿರಲಿಲ್ಲ, ಅದರಿಂದ ಹಂಗಾಯಿತು, ಇದರಿಂದ ಹಿಂಗಾಯಿತು. ಸೊ ಎಲ್ಲ ಪರಿಸ್ಥಿತಿಗಳು ನೀವು ಒಂದು ರೀತಿ ವಿಕ್ಟಿಮ್ ಆಗಲಿಕ್ಕೆ ಹೋಗ್ತಿರಲ್ಲ. ಸೊ ಆ ಮೈಂಡ್ಸೆಟ್ಟಿಂದನೂ ನೀವು ಈ ರೀತಿ ವ್ಯಕ್ತಿಗಳನ್ನು ಅಟ್ರಾಕ್ಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಆಲ್ಸೋ ನೀವು ಯಾವಾಗ ಇಮೋಷ್ನಲಿ ವೀಕ್ ಇರ್ತೀರ, ಸಿಕ್ಕಾಪಟ್ಟೆ ಓವರ್ ಅಟ್ಯಾಚ್ಮೆಂಟ್ ಅಥವಾ ಓವರ್ ಇಮೋಷ್ನಲ್ ಡಿಪೆಂಡೆನ್ಸಿ, ಆಯಿತಾ, ಇಮೋಷ್ನಲಿ ಡಿಪೆಂಡೆಂಟ್ ಆಗೋವಂಥ ಸ್ವಭಾವ ನಿಮ್ಮಲ್ಲಿತ್ತು ಅಂತ ಅಂದರೆ, ನೆನಪಿಡಿ, ಇಮೋಷ್ನಲಿ ಡ್ರೈನ್ ಮಾಡೋ ವ್ಯಕ್ತಿಗಳನ್ನು ಯೂನಿವರ್ಸ್ ನಿಮಗೆ ಕಳಿಸ್ಕೊಡುತ್ತೆ. ಯಾಕೆ? ನೀವು ಇಮೋಷ್ನಲಿ ಇಂಟೆಲಿಜೆಂಟ್ ಆಗಲಿ ಅಂತ. ಇನ್ನೊಂದು ಮೇಜರ್ ರೀಸನ್, ಸೊ ನೀವೇನಾದರೂ ಈ ಸ್ಕಿಲ್ನ ಕಲ್ತ್ಕೊಬಿಟ್ರಿ ಅಂತ ಅಂದರೆ, ನಿಮ್ಮ ಲೈಫ್ನಲ್ಲಿ ಮೇಜರ್ ನೆಗೆಟಿವಿಟಿ ತನ್ನಿಂದ ತಾನೇ ಡಿಲೀಟ್ ಆಗ್ತಾ ಹೋಗುತ್ತೆ. ದಟ್ ಈಸ್ ಸೆಲ್ಫ್ ಲವ್. ನಿಮಗೆ ಪ್ರೀತಿ, ನಿಮ್ಮನ್ನು ಹೆಂಗೆ ಪ್ರೀತಿ ಮಾಡೋದು ಅಂತ ಗೊತ್ತಿಲ್ಲ, ನಿಮ್ಮ ಜೊತೆ ನೀವಿದ್ದಾಗ ಎಂಜಾಯ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ. ಒಟ್ಟಾರೆ ಹೊರಗಡೆ ಇರುವಂತಹ ಪರ್ಸನ್ನಲ್ಲಿ ನೀವು ಪ್ರೀತಿಯನ್ನು ಹುಡುಕ್ತಾ ಇರ್ತೀರಾ ಅಂತ ತಿಳ್ಕೊಳ್ಳಿ. ಸೊ ಅವರಿಂದ ಪ್ರೀತಿ ಸಿಗಲಿ, ಇವರಿಂದ ಪ್ರೀತಿ ಸಿಗಲಿ. ಸೊ ಈ ರೀತಿ ಹೊರಗಿನ ಪ್ರಪಂಚದಲ್ಲಿ ಪ್ರೀತಿ, ನಿಮಗೆ ನೀವು ಪ್ರೀತಿ ತೋರಿಸ್ತಾ ಇರಲ್ಲ, ಹೊರಗಡೆ ಪ್ರಪಂಚದ ಮೇಲೆ ಓವರ್ ಡಿಪೆಂಡೆಂಟ್ ಆಗ್ತಾ ಇರ್ತೀರಾ ಅಂತ ತಿಳ್ಕೊಳ್ಳಿ. ಸಮ್ವೇರ್ ನಿಮ್ಮನ್ನು ಕಂಟ್ರೋಲ್ ಮಾಡುವಂತಹ ಮ್ಯಾನಿಪುಲೇಟರ್ಸ್ನ ನೀವೇ ಅಟ್ರಾಕ್ಟ್ ಮಾಡ್ತೀರಾ. ಸೆಲ್ಫ್ ಲವ್ ಇಲ್ಲದೆ, ನಿಮ್ಗೆ ನೀವು ರೆಸ್ಪೆಕ್ಟ್ ಕೊಡದೇ ಇದ್ದಾಗ, ನಮಗೆ ಮೇಜರ್ ಆಗಿ ಗೊತ್ತೇ ಇಲ್ಲ ನಮಗೂ ನಾವು ರೆಸ್ಪೆಕ್ಟ್ ಕೊಡಬೇಕು ಅಂತ. ಸೊ ವಿ ಎಕ್ಸ್ಪೆಕ್ಟ್, ನಮಗೆ ಬೇರೆಯವ್ರು ರೆಸ್ಪೆಕ್ಟ್ ಕೊಟ್ಟಿಲ್ಲ, ಬೇರೆಯವ್ರು ಇದು ಈಸಿಯಾಗಿ ನಾವು ಕೈ ಬೆರಳನ್ನು ಹಿಂಗೆ ತೋರಿಸ್ತೀವಿ. ಬಟ್ ಖುದ್ದು ನಮಗೆ ನಾವು ಏನು ಮಾಡ್ತಾ ಇರ್ತೀವಿ, ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇರ್ತೀವಿ, ನಮ್ಗೆ ನಾವು ಟೈಮ್ ಕೊಡ್ತಾ ಇರಲ್ಲ, ನಮ್ಗೆ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇರಲ್ಲ. ಸೊ ಇದೆಲ್ಲದರಿಂದ ಏನಾಗುತ್ತೆ, ವಿ ಬಿಕಮ್ ಅಲ್ಲ ಹಂಗರ್ ಅಥವಾ ಹಸಿವು ಜಾಸ್ತಿ ಆಗುತ್ತೆ ನಮಗೆ. ಅಲ್ಲಿಂದ ಪ್ರೀತಿ ಸಿಗಲಿ, ಇಲ್ಲಿಂದ ಕಾಳಜಿ ಸಿಗಲಿ. ಸೊ ಈ ರೀತಿ ಹಸುವಿಂದ, ಡೆಸ್ಪ್ರೆಸಿಯಿಂದ ನಾವೇನು ಮಾಡ್ತೀವಿ, ಹಪಿಯಿಂದ ನೆಗೆಟಿವ್ ಪೀಪಲ್ನ ಗೊತ್ತಿಲ್ದಂಗೆ ನಾವೇ ಅಟ್ರಾಕ್ಟ್ ಮಾಡ್ತಾ ಇರ್ತೀವಿ. ನಿಮ್ಮನ್ನು ನೀವು ಬೇರೆಯವ್ರ ಜೊತೆ ಕಂಪೇರ್ ಮಾಡೋದು, ಅಥವಾ ನಿಮಗೆ ನೀವು ಒಂದು ರೀತಿ ನೆಗೆಟಿವ್ ಆಗಿ ನಿಮಗೆ ನೀವು ಹೇಳ್ಕೊಳ್ಳೋದು, ಬೈಯೋದು, ನಿಮ್ಮನ್ನು ನೀವು ಜಡ್ಜ್ ಮಾಡೋದು. ಸೊ ನಿಮ್ಮ ಜೊತೆ ನೀವು ಎಷ್ಟು ಕೆಟ್ಟದಾಗಿರ್ತೀರೋ ಅಷ್ಟೇ ಕೆಟ್ಟದಾಗಿರುವಂಥ ಟಾಕ್ಸಿಕ್ ಪೀಪಲ್ನ ಯೂನಿವರ್ಸ್ ಅಟ್ರಾಕ್ಟ್ ಮಾಡುವಂತೆ ಮಾಡುತ್ತೆ. ಯಾಕೆ? ಡೈರೆಕ್ಟಾಗಿ ಹೇಳಿದರೆ ನಿಮ್ಗೆ ಅರ್ಥ ಆಗ್ತಾ ಇರಲ್ಲ, ಅಟ್ಲೀಸ್ಟ್ ಇಂಡೈರೆಕ್ಟಾಗಿ ಈ ರೀತಿ ಲೆಸನ್ ಥ್ರೂ ಅನ್ಕಂಫರ್ಟೇಬಲ್ ಸಿಚುವೇಶನ್ ಕ್ರಿಯೇಟ್ ಮಾಡಿ ಈಗಲಾದರೂ ನೀವು ಬುದ್ಧಿ ಕಲೀಲಿ ಅಂತ. ಸೊ ಈ ಎಲ್ಲ ಕಾರಣದಿಂದ ನೀವು ನೆಗೆಟಿವ್ ವ್ಯಕ್ತಿಗಳನ್ನು, ಟಾಕ್ಸಿಕ್ ಪೀಪಲ್ನ ಅಟ್ರಾಕ್ಟ್ ಮಾಡೋ ಥರ ಆಗುತ್ತೆ. ಹಾಗಾದರೆ ಇದರಿಂದ ಹೊರಗೆ ಬರೋದಾದರೂ ಹೇಗೆ? ಫಸ್ಟ್ ಏನು ಅಂತ ಅಂದರೆ, ಮ್ಯಾನಿಪುಲೇಟರ್ಸ್ ಬಗ್ಗೆ ನೋಡಿದ್ವಿ ನಾವು, ಹೌದಾ? ಮ್ಯಾನಿಪುಲೇಟ್ ಮಾಡ್ತಾರೆ, ಗ್ಯಾಸ್ ಲೈಟ್ ಮಾಡ್ತಾರೆ, ನಿಮ್ಮನ್ನು ನೀವೇ, ನಿಮ್ಮ ಇಂಟ್ಯೂಷನನ್ನೇ ನೀವು ಕ್ವೆಶನ್ ಮಾಡಬೇಕು. ಸೊ ಆ ರೀತಿ ವ್ಯಕ್ತಿಗಳ ನಡುವೆ ಇದ್ದಾಗ ಏನು ಮಾಡಿ ಅಂತ ಅಂದರೆ, ಯಾವಾಗಲೂ ಕೂಡ ಅಷ್ಟೇ, ನೀವು ಅವ್ರ ಜೊತೆ ಕೂತಿದ್ದೀರಾ, ಕಾನ್ವರ್ಸೇಷನ್ ಮಾಡ್ತಾ ಇದ್ದೀರಾ, ಅಬ್ಸರ್ವ್ ಯುವರ್ ಬಾಡಿ. ಓಕೆನಾ? ನಿಮ್ಮ ಬಾಡಿ ಏನಿದೆಯಲ್ಲ ಅದು ಯಾವತ್ತೂ ಕೂಡ ಸುಳ್ಳು ಹೇಳಲ್ಲ, ಆಯಿತಾ? ಪಾಸಿಟಿವ್ ಎನರ್ಜಿ ಅರೌಂಡ್ ಯು ಫೀಲ್ ಎನರ್ಜೆಟಿಕ್, ಯು ಫೀಲ್ ಹೈ, ತುಂಬ ನಿಮಗೆ ಒಂದು ರೀತಿ ಒಳ್ಳೆ ಎನರ್ಜಿ ಫೀಲ್ ಆಗುತ್ತೆ. ಯಾವ ವ್ಯಕ್ತಿಯ ಉದ್ದೇಶ ಚೆನ್ನಾಗಿರಲ್ವೋ ಅವರ ಅರೌಂಡ್ ನಿಮ್ಮ ಬಾಡಿ ಕಂಫರ್ಟೇಬಲ್ ಆಗಿರಲ್ಲ. ಒಂದು ರೀತಿ ಸುಸ್ತಾಗೋದಾಗಿರ್ಬೋದು, ಲೋ ಫೀಲ್ ಆಗೋದಾಗಿರ್ಬೋದು, ಒಂದು ರೀತಿ ಆ ಎಂತೂಸಿಯಾಸಮ್, ಆ ಉತ್ಸಾಹ ಇರಲ್ಲ, ಅಥವಾ ಅನ್ನೆಸೆಸರಿ ಪೇನ್ ಆಗೋದಾಗಿರ್ಬೋದು. ಸೊ ನೀವೆಲ್ಲೋ ಹೋಗ್ತಾ ಇರ್ತೀರಾ, ಸಡನ್ನಾಗಿ ಆ ವ್ಯಕ್ತಿ ಜೊತೆ ಹೋಗ್ತಾ ಇರ್ಬೇಕಾದ್ರೆ ಕಾಲಿಗೆ ಸಿಕ್ಕಾಪಟ್ಟೆ ಏಟಾಗಿ, ಕೈಗೇನೋ ಏಟಾಗಿ, ಒಟ್ಟಾರೆ ಆ ವ್ಯಕ್ತಿ ಅರೌಂಡ್ ಇದ್ದಾಗ ನಿಮ್ಮ ಬಾಡಿ ನಿಮಗೆ ಸೈನ್ ಕೊಡ್ತಾ ಇರುತ್ತೆ, ದಿಸ್ ಇಸ್ ನಾಟ್ ರೈಟ್ ಅಂತ. ಟ್ರಸ್ಟ್ ಯುವರ್ ಬಾಡಿ. ನೆನ್ಪಿಡಿ, ಇವೆಲ್ಲ ರ್ಯಾಂಡಮ್ ಇನ್ಸಿಡೆಂಟ್ ಅಲ್ಲ, ನಿಮ್ಮ ಒಳಗಡೆ ಯೂನಿವರ್ಸ್
ಪವರ್ಫುಲಿ ಫಿಕ್ಸ್ ಮಾಡಿರುವಂತಹ ಈ GPS ಸಿಸ್ಟಮ್ ನಿಮ್ಮ ಇಂಟ್ಯೂಷನ್, ಅದು ಯಾವತ್ತೂ ಕೂಡ ಅಷ್ಟೇ ಸರಿಯಾದ ಗೈಡೆನ್ಸೇ ಕೊಡ್ತಾ ಇರುತ್ತೆ, ಬಟ್ ಅದನ್ನು ನಾವು ನಂಬ್ತಾ ಇರಲ್ಲ. ಸೊ ಈಗ ಏನಂತ ಅಂದರೆ, ಆಯಿತು ನಿಮ್ಮ ಬಾಡಿ ಎಲ್ಲೋ ಒಂದು ಕಡೆ ಡ್ರೈನ್ ಆಗ್ತಾ ಇರುತ್ತೆ, ನಿಮ್ಮ ಬಾಡಿ ಎಲ್ಲೋ ಒಂದು ಕಡೆ ಸಡನ್ನಾಗಿ ಸಿಕ್ಕಾಪಟ್ಟೆ ನೀರಡಿಕೆ ಆಗೋದು, ನಿಮಗೆ ಇದು ಅನುಭವ ಆಗಿರುತ್ತೆ. ಇದು ಪೀಪಲ್ ಅರೌಂಡ್ ಯು ತುಂಬ ನೆಗೆಟಿವ್ ಇದ್ದಾರೆ ಅಥವಾ ಅವರ ಎನರ್ಜಿ ನಿಮಗೆ ಒಂದು ರೀತಿ ಒಳ್ಳೇದಿಲ್ಲ ಅಂತ ಅಂದರೆ ಬಿರ್ರಿ ತುಂಬ ನೀರಡಿಕೆ ಆಗೋದು, ಒಂದು ರೀತಿ ದಣಿವಾಗೋದು, ಸೊ ಪೇನ್, ಸೊ ಇವೆಲ್ಲ ಇಂಡಿಕೇಶನ್ ಏನು, ಹೋಲ್ಡ್. ಸೊ ಸ್ವಲ್ಪ ಟೈಮ್ ತೊಗೊಳ್ಳಿ. ಸೊ ಸಡನ್ನಾಗಿ ಎಲ್ಲನೂ ನಿಮ್ಮ ವಿಷಯ ಎಲ್ಲ ಬಿಚ್ಚಿಡ್ಬೇಡಿ, ಹೋಲ್ಡ್. ಇದು ಕರೆಕ್ಟಾ ಇಲ್ವಾ ಏನು ಅಂತ ಸ್ವಲ್ಪ ನೋಡಿ ವಿವೇಚನೆಗೆ ಒಳಪಡಿ ಅಂತ ಹೇಳ್ತಾ ಇರುವಂಥದ್ದು. ಇದು ಡನ್. ಇದಿಷ್ಟು ಆದಮೇಲೆ ಏನಂತ ಅಂದರೆ, ಯಾವುದೇ ವ್ಯಕ್ತಿ ಜೊತೆ ನೀವಿದ್ದಾಗ ಕಂಟಿನ್ಯೂಸ್ ಆಗಿ ನಿಮ್ಮ ಮೇಲೆ ನೀವು ಡೌಟ್ ಪಡ್ತಾ ಇದ್ದೀರಾ, ಕಂಟಿನ್ಯೂಸ್ ಆಗಿ ನಿಮ್ಮ ಇಂಟ್ಯೂಷನನ್ನು ಡೌಟ್ ಪಡ್ತಾ ಇದ್ದೀರಾ, ವ್ಯಕ್ತಿ ನಿಮಗೆ ಒಳ್ಳೆಯವರಲ್ಲ. ಆ್ಯಂಡ್ ಆ ಟೈಮಲ್ಲಿ ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಾ ಇದೆ ಆ ಇಂಟ್ಯೂಷನನ್ನು ಟ್ರಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಬಾಡಿ ಏನು ಹೇಳ್ತಾ ಇದೆ ಅದನ್ನು ಟ್ರಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಆದಷ್ಟು ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿ. ದ್ಯಾಟ್ ಟು ಇನಿಷಿಯಲ್ ಸ್ಟೇಜಸ್ಸಲ್ಲಿ ನೀವು ಇದೆಲ್ಲ ಮಾಡಿದರೆ ತುಂಬ ಒಳ್ಳೆಯದು. ಇನ್ ಡೆಪ್ತಲ್ಲಿ ಹೋದಾಗ ಅಥವಾ ತುಂಬ ಫ್ರೆಂಡ್ಶಿಪ್ ಜಾಸ್ತಿ ಆದಾಗ ಅಥವಾ ರಿಲೇಷನ್ಶಿಪ್ ಒಳಗಡೆ ಹೋಗ್ಬಿಟ್ರಿ ಅಂತ ಅಂದರೆ, ಸಮ್ವೇರ್ ನೀವು ಮ್ಯಾರೇಜ್ ತನಕ ಹೋಗಿ ಮಕ್ಕಳ ತನಕ ಹೋದ್ರೆ ಅಂತ ಅಂದರೆ ಡೆಫಿನೆಟ್ಲಿ ಅದನ್ನು ಹೊರಗೆ ಬರೋದು ಭಾಳ ಕಷ್ಟ. ಅಷ್ಟೆಲ್ಲ ಮುಂದೆ ಹೋಗೋಕ್ಕಿಂತ ಮುಂಚೆ ನೀವೇನು ಮಾಡ್ಬೋದು ಅಂತ ಅಂದರೆ, ಇನಿಷಿಯಲ್ ಸ್ಟೇಜಸ್ಸಲ್ಲಿ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತಾರಲ್ಲ, ಸೊ ಆ ಥರ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಇವೆಲ್ಲ ಸೈನ್ ಕಾಣ್ತಾ ಇದೆ, ಕಾನ್ಸ್ಟೆಂಟ್ಲಿ ನಿಮ್ಮನ್ನು ನೀವು ಡೌಟ್ ಪಡ್ತಾ ಇದ್ದೀರಾ, ಬಿಟ್ಬಿಡಿ ಆ್ಯಂಡ್ ಸ್ಟಾರ್ಟ್ ಟ್ರಸ್ಟಿಂಗ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಟ್ರಸ್ಟ್ ಮಾಡಿ, ನಿಮ್ಮ ಇಂಟ್ಯೂಷನನ್ನು ಟ್ರಸ್ಟ್ ಮಾಡಿ, ಟೈಮ್ ಕೊಡಿ. ಯಾವುದೇ ಸಿಚುವೇಶನ್ಗಿರಲಿ, ಯಾವುದೇ ವ್ಯಕ್ತಿಗಿರಲಿ ಸಡನ್ನಾಗಿ ಯಾವುದೇ ಕಮಿಟ್ಮೆಂಟ್ಗೆ ಬರಬೇಡಿ, ಟೈಮ್ ಕೊಡಿ. ಸೊ ಇದಿಷ್ಟು ಆಯಿತು. ನೆಕ್ಸ್ಟ್ ಸೀಸ್ನಲ್ ಟಾಕ್ಸಿಸಿಟಿ. ಹೌದಾ, ಸೀಸ್ನಲ್ ಟಾಕ್ಸಿಕ್ ಪೀಪಲ್ ಹೆಂಗೆ ಇರ್ತಾರೆ ಅಂತ ಅಂದರೆ ನಿಮ್ಗೆ ಗೊತ್ತಿದೆ. ಲೈಕ್ ಒಂದ್ಸಲ ಸಿಕ್ಕಾಪಟ್ಟೆ ಅಟೆನ್ಷನ್, ಆಮೇಲೆ ಅಟೆನ್ಷನ್ ತೊಗೊಂಡ್ಬಿಡೋದು. ನೀವು ಇಲ್ಲಿ ಬೇಡ್ಕೊಳ್ತಾ ಇರ್ತೀರ, ಯಾಕೆ ಟೈಮ್ ಕೊಡ್ತಾ ಇಲ್ಲ, ಯಾಕೆ ಮೆಸೇಜ್ ಮಾಡ್ತಾ ಇಲ್ಲ, ಮತ್ತೆ ಅಗೇನ್ ನೀವೇನು ಮಾಡ್ತಾ ಇದ್ದೀರಾ, ನೀವು ಕ್ವೆಶನ್ ಮಾಡ್ತಾ ಇದ್ದೀರಾ. ಸೊ ಈ ನಿಮಗೆ ನೀವು ಕ್ವೆಶನ್ ಕಾನ್ಸ್ಟೆಂಟ್ಲಿ ಮಾಡ್ತಾ ಇರ್ತೀರ, ಸಮ್ವೇರ್ ಬೇಡ್ತಾ ಇರ್ತೀರ ಅಟೆನ್ಷನಿಗೆ. ಎಲ್ಲಿ ನೀವು ನಿಮ್ಮ ಅಟೆನ್ಷನ್ನಿಗೋಸ್ಕರ, ಪ್ರೀತಿಗೋಸ್ಕರ ಬೇಡ್ತಾ ಇದ್ದೀರಲ್ಲ, ನೋ. ಸೊ ಈ ಟೈಮಲ್ಲಿ ನೀವೇನು ಕಲಿಬೇಕು ಅಂತ ಅಂದರೆ, ಆ ಪ್ರೀತಿ ಅನ್ನೋದು ಬೇಡ್ಕೊಂಡು ಪಡೆಯೋದಲ್ಲ, ಬದಲಾಗಿ ಏನು ನಿಮಗೆ ನೀವು ಪ್ರೀತಿ ಕೊಡೋ ಅಗತ್ಯ ಇದೆ. ಸೊ ಸ್ವಲ್ಪ ಟೈಮ್ ತೊಗೊಳ್ಳಿ, ಸಿಟ್ ವಿತ್ ಯುವರ್ ಸೆಲ್ಫ್, ಟೈಮ್ ಸ್ಪೆಂಡ್ ಮಾಡಿ ನಿಮ್ಮ ಜೊತೆ. ಒಳ್ಳೆ ಬುಕ್ಸ್ ಓದೋದ್ರಿಂದ, ಒಳ್ಳೆ ಕೋರ್ಸಸ್ ಮಾಡೋದ್ರಿಂದ ಅಥವಾ ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ಮಾಡೋದ್ರಿಂದ ಒಟ್ಟಾರೆ ನಿಮ್ಮ ಮೇಲೆ ನೀವು ಫೋಕಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಆದಷ್ಟು ನಿಮ್ಮ ಜೊತೆ ನೀವು ಬ್ಯುಸಿಯಾಗಿರಲಿಕ್ಕೆ ಸ್ಟಾರ್ಟ್ ಮಾಡಿ, ನಿಮ್ಮನ್ನು ನೀವು ತಿಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಈಗ ಮೂರನೇ ಕ್ಯಾಟಗರಿ ಅಂತ ಅಂದರೆ ನಾರ್ಸಿಸಿಸ್ಟ್. ಹೌದಾ, ಸೊ ನಾರ್ಸಿಸಿಸ್ಟ್ ವ್ಯಕ್ತಿ ಆಯಿತಾ, ಈ ಎಲ್ಲ ಮ್ಯಾನಿಪ್ಯುಲೇಷನ್ ಇರ್ಬೋದು, ಗ್ಯಾಸ್ ಲೈಟಿಂಗ್ ಇರಬಹುದು, ಆಮೇಲೆ ಈ ಸೀಸ್ನಲ್ ಟಾಕ್ಸಿಸಿಟಿ, ಇವೆಲ್ಲ ನೇಚರ್ ಇದೆ ಅಂತ ಅಂದರೆ ದಯವಿಟ್ಟು ಅಂಥ ವ್ಯಕ್ತಿಗಳ ಜೊತೆ ರಿಲೇಷನ್ಶಿಪ್ಪಲ್ಲಿ ಹೋಗಬೇಡಿ. ಸೊ ಫಸ್ಟ್ ಸ್ಟೆಪ್ಪೇ ಏನು ಅಂತ ಅಂದರೆ ವಿಡ್ರಾ ಮಾಡಿಬಿಡಿ. ಆ್ಯಂಡ್ ಆ್ಯಕ್ಚುಲಿ ಇಂಥ ವ್ಯಕ್ತಿಗಳ ಜೊತೆ ನೀವು ಮದುವೆ ಆಗಿ ರಿಲೇಷನ್ಶಿಪ್ಪಲ್ಲಿ ಇರೋಗಿಂತ ಹಾಗೆ ಇರೋದೇ ಎಷ್ಟೋ ಬೆಟರ್. ಬಿಡಿ, ಇನಿಷಿಯಲ್ ಸ್ಟೇಜಲ್ಲೇ ನಿಮಗೆ ಗೊತ್ತಾಯಿತು ಈ ಒಂದು ಪಾರ್ಟ್ನರ್, ಈಗ ಏನು ನೀವು ಹೊಸದಾಗಿ ರಿಲೇಷನ್ಶಿಪ್ಪಲ್ಲಿ ಎಂಟ್ರಿ ಆಗಿದ್ದೀರಾ, ಈ ವ್ಯಕ್ತಿ ಈ ಥರ ಇದ್ದಾರೆ, ಅಥವಾ ನಿಮ್ಮ ಕೊಲಿಗೆ ಸ್ವಲ್ಪ ನಾರ್ಸಿಸಿಸ್ಟಿಕ್ ಪರ್ಸ್ನಾಲಿಟಿ ಟ್ರೇಟ್ ಇದೆ ಅಂದಾಗ ಎಷ್ಟು ಬೇಕು ಅಷ್ಟೇ ನಿಮ್ಮ ಕಾನ್ವರ್ಸೇಷನ್ ಇರಲಿ. ಆಯಿತಾ, ನೀವು ಅತಿಯಾಗಿ ನಿಮ್ಮ ಪರ್ಸ್ನಲ್ ವಿಷಯ ಬಿಚ್ಚಿಡೋದಾಗಿರ್ಬೋದು, ನಿಮ್ಮ ವೀಕ್ನೆಸ್ ಬಿಟ್ಟಿರೋದು, ವೀಕ್ನೆಸ್ ಎಲ್ಲ ಹೇಳ್ಕೊಬಿಡೋದು ದಯವಿಟ್ಟು ಮಾಡಬೇಡಿ. ಸೊ ಯಾಕೆ ಅಂತ ಅಂದರೆ ಇಷ್ಟೂ ಕ್ಯಾಟಗರಿಯಲ್ಲಿ ಮೋಸ್ಟ್ ಡೇಂಜರಸ್ ಆ್ಯಂಡ್ ಪ್ರೊಫೆಷ್ನಲ್ ಇವರು ನಾರ್ಸಿಸಿಸ್ಟ್ ಏನಿರ್ತಾರೆ, ಮ್ಯಾನಿಪ್ಯುಲೇಷನ್ನಲ್ಲಿರಲಿ, ಗ್ಯಾಸ್ ಲೈಟಿಂಗಲ್ಲಿರಲಿ, ಸೊ ಪ್ರೊಫೆಷ್ನಲ್. ಸೊ ಪ್ರೊಫೆಷ್ನಲ್ ಅಂತ ಅಂದರೆ ಏನು, ಅವ್ರಿಗೆ ಇದೆಲ್ಲ ಮಾಡಿ ಮಾಡಿ ಸಿಕ್ಕಾಪಟ್ಟೆ ಅಭ್ಯಾಸ ಇರುತ್ತೆ. ಸೊ ಮೇಕ್ ಶ್ಯೂರ್ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡಿ. ಸೊ ಈಗ ಆ ಥರ ವ್ಯಕ್ತಿಗಳಿದ್ದಾಗ ಏನಾಗುತ್ತೆ, ಫಸ್ಟ್ ಸ್ಟೆಪ್, ಇಂಥ ವ್ಯಕ್ತಿಗಳ ಜೊತೆ ಯಾವುದೇ ಕಾರಣಕ್ಕೂ ರಿಲೇಷನ್ಶಿಪ್ಪಲ್ಲಿ ಅಥವಾ ಫ್ರೆಂಡ್ಶಿಪ್ಪಲ್ಲಿ ಹೋಗಬೇಡಿ. ಆದಷ್ಟು ವಿಡ್ರಾ ಮಾಡ್ತಾ ಹೋಗಿ. ಅತಿಯಾಗಿ ಮಾತಾಡೋದಿರ್ಬೋದು ಅಥವಾ ಎಷ್ಟು ಬೇಕಷ್ಟೇ. ಈಗ ಅಫಿಷಿಯಲ್ ರಿಲೇಷನ್ಶಿಪ್ ಹೇಗಿರುತ್ತೆ, ಈಗ ನಿಮ್ಮ ಕೊಲೀಗ್ಸ್ ಜೊತೆನೇ ಅಷ್ಟೇ, ತೀರಾ ಪರ್ಸ್ನಲ್ ಹೋಗಬೇಡಿ. ಈಗ ನೆನ್ಪಿಡಿ, ಗೊತ್ತಾಗೋಗುತ್ತೆ ಇದು ಜಗತ್ತಲ್ಲಿರೋ ಎಲ್ಲ ನಾರ್ಸಿಸಿಸ್ಟಿಂದು ಪ್ಯಾಟರ್ನ್ ಒಂದೇ, ಅವರು ಅಬ್ಯೂಸ್ ಮಾಡುವಂತಹ ಪ್ಯಾಟರ್ನ್ ಒಂದೇ. ಇನಿಷಿಯಲಿ ಸಿಕ್ಕಾಪಟ್ಟೆ ಕೇರ್, ಆಮೇಲೆ ಸ್ವಲ್ಪ ಅವರ ನೆಗೆಟಿವಿಟಿ, ಆಮೇಲೆ ಅಬ್ಯೂಸ್ ಪ್ಯಾಟರ್ನ್. ಸೊ ಅಲ್ಲಿ ತನಕ ಹೋಗಲಿಕ್ಕೆ ಬಿಡಬೇಡಿ. ಸೊ ಸ್ಟಾರ್ಟಿಂಗಲ್ಲೇ ನಿಮಗೆ ಕಾಣ್ತಾ ಇದೆ ಅಂತ ಅಂದರೆ ಟ್ರಸ್ಟ್ ಯುವರ್ ಇಂಟ್ಯೂಷನ್. ಯೂನಿವರ್ಸ್ ಕೂಡ ಅದೇ ಹೇಳ್ತಾ ಇದೆ ಅಲ್ವಾ, ನಾನು ನಿಮಗೆ ಕೊಟ್ಟಿರುವಂಥ GPS ಸಿಸ್ಟಮ್ ಏನಿದೆ ಅದನ್ನು ಟ್ರಸ್ಟ್ ಮಾಡುವಂಥ. ಟ್ರಸ್ಟ್ ಯುವರ್ ಇಂಟ್ಯೂಷನ್, ಟ್ರಸ್ಟ್ ಯುವರ್ ಬಾಡಿ ಆ್ಯಂಡ್ ಆಲ್ಸೋ ಮೆಂಟಲ್ ಹೆಲ್ತ್. ಕಂಪ್ಲೀಟಾಗಿ ಅದರಿಂದ ವಿಡ್ರಾ ಆಗಿ ಸ್ವಲ್ಪ ಸ್ಪೇಸ್, ಸ್ವಲ್ಪ ಟೈಮ್ ನಿಮಗೋಸ್ಕರ ತಗೊಳ್ಳಿ.
ಇಲ್ಲ ಇಂಥ ವ್ಯಕ್ತಿ ಜೊತೆ ನೀವೀಗ ಆಲ್ರೆಡಿ ಮ್ಯಾರಿಡ್ ಅಂತ ಇದ್ದೀರಾ ಅಂತ ತಿಳ್ಕೊಳ್ಳಿ, ಅಥವಾ ಇಫ್ ಯು ಹ್ಯಾವ್ ಕಿಡ್. ಆ್ಯಕ್ಚುಲಿ ಇಂಥ ವ್ಯಕ್ತಿಗಳ ಜೊತೆ ಮ್ಯಾರೇಜ್ ಆಗೋದು ಆ್ಯಂಡ್ ದ್ಯಾಟ್ ಟು ಹ್ಯಾವ್ ಅ ಕಿಡ್ ಅಂತ ಅನ್ನೋದೇನಿದೆಯಲ್ಲ, ಅದರಷ್ಟು ಟಾಕ್ಸಿಕ್ ಬೇರೆ ಯಾವುದೂ ಇಲ್ಲ. ಬಿಕಾಸ್ ಈ ಒಂದು ನಾರ್ಸಿಸಿಸ್ಟಿಕ್ ಟ್ರೇಟ್ ಇರುವಂಥ ವ್ಯಕ್ತಿ, ಮಕ್ಕಳು ಕೂಡ ಒಂದು ವಸ್ತುನೇ ಆಯಿತಾ. ಮಕ್ಕಳು ಕೂಡ ಎಲ್ಲರೂ ಕೂಡ ಅಷ್ಟೇ ಒಂದು ವಸ್ತು, ತನ್ನ ಸ್ವಾರ್ಥಕ್ಕೋಸ್ಕರ ಬಳಸುವಂಥ ವಸ್ತು. ಸೊ ಈಗ ಇಫ್ ಯು ಆರ್ ಆಲ್ರೆಡಿ ನಿಮ್ಮ ಹಸ್ಬೆಂಡ್ ಇರಲಿ ಅಥವಾ ವೈಫ್ ಇರಲಿ ನಾರ್ಸಿಸಿಸ್ಟ್ ಇದ್ದಾರೆ ಅಂತ ಅಂದರೆ ಅಫ್ಕೋರ್ಸ್ ಅದರಿಂದ ನೀವು ಮಕ್ಕಳಿಗೋಸ್ಕರ ಆ ಒಂದು ರಿಲೇಷನ್ಶಿಪ್ಪಲ್ಲಿ ಇರ್ತೀರಾ ಅಂತ ತಿಳ್ಕೊಳ್ಳಿ, ಅಥವಾ ಯಾವುದೋ ಒಂದು ಕಾರಣದಿಂದ ನೀವು ಆ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅಂತ ತಿಳ್ಕೊಳ್ಳಿ. ಮೇಕ್ ಶ್ಯೂರ್ ಆಯಿತಾ. ಸೊ ಇಂಥ ವ್ಯಕ್ತಿಗಳೇ ನಿಮ್ಮ ಸುತ್ತಮುತ್ತ ಇದ್ದಾರೆ. ಅದರಿಂದ ನಿಮಗೆ ಈಗ ತಕ್ಷಣಕ್ಕೆ ವಿಡ್ರಾ ಮಾಡಲಿಕ್ಕಾಗಲ್ಲ, ಹೊರಗೆ ಬರಲಿಕ್ಕಾಗಲ್ಲ ಅಂತ ಅಂದರೆ ಫಸ್ಟ್ ಸ್ಟೆಪ್ ಏನು, ನಿಮ್ಮ ಫೈನಾನ್ಷಿಯಲ್ ದುಡ್ಡಿನ ವಿಷಯದಲ್ಲಿ ಜಾಸ್ತಿ ಅವರ ಜೊತೆ ಇನ್ವಾಲ್ವ್ ಆಗಬೇಡಿ ಅಂತ ಅಂದರೆ ಮೇಜರಾಗಿ. ಸೊ ಈ ರೀತಿ ವ್ಯಕ್ತಿಗಳು ಹೇಗೆ ಕಂಟ್ರೋಲ್ ಎಸ್ಟಾಬ್ಲಿಷ್ ಮಾಡ್ತಾರೆ ಅಂತ ಅಂದರೆ, ಸೊ ನಿಮ್ಮ ಫೈನಾನ್ಷಿಯಲ್ ಲೈಫಲ್ಲಿ ತೀರಾ ಇಂಟರ್ಫಿಯರ್ ಆಗಿ ಒಂದು ಜಾಯಿಂಟ್ ಅಕೌಂಟ್. ಸೊ ಜಾಯಿಂಟ್ ಅಕೌಂಟ್ ಅನ್ನೋದೇನಿದೆ, ಇಟ್ಸ್ ಅ ಟ್ರ್ಯಾಪ್. ಓಕೆನಾ. ಸೊ ಈಗ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇರೋವಂಥ ವ್ಯಕ್ತಿ, ಮ್ಯಾನಿಪುಲೇಟ್ ಮಾಡ್ತಾ ಇರೋವಂಥ ವ್ಯಕ್ತಿ, ಸೊ ಅದೇ ವ್ಯಕ್ತಿ ಜೊತೆ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಆ್ಯಂಡ್ ಆ ವ್ಯಕ್ತಿ ನಿಮ್ಮ ಫೈನಾನ್ಷಿಯಲ್ ವಿಷಯದಲ್ಲಿ ತಲೆ ಹಾಕ್ತಾ ಇದ್ದಾರೆ, ಜಾಯಿಂಟ್ ಅಕೌಂಟ್ ಹೀಗೆಲ್ಲ ಅಂತ ಇದ್ದಾರೆ ಅಂತ ಅಂದರೆ ನೆವರ್ ಗೋ. ಸೊ ಈ ಫೈನಾನ್ಷಿಯಲ್ ವಿಷಯದಲ್ಲಿ ಸ್ಟ್ರಿಕ್ಟ್ ಆಗೇ ಇರಿ. ಯಾಕೆ ಅಂತ ಅಂದರೆ ಆ ವ್ಯಕ್ತಿ ಯಾವ ಸಮಯದಲ್ಲೂ ಕೂಡ ನಿಮ್ಮ ಕೈ ಕೊಟ್ಟು ಓಡೋಗ್ಬೋದು. ಓಕೆನಾ. ಸೊ ಆದ್ದರಿಂದ ಅಂತ ಅಂದರೆ ಇನ್ ಕೇಸ್ ಆ ಹೋದ ಟೈಮಲ್ಲೂ ಕೂಡ ನಿಮ್ಮನ್ನು ನೀವು ನೋಡ್ಕೊಳ್ಳಿಕ್ಕಾಗತ್ತಾ, ಸೊ ನಿಮ್ಮನ್ನು ನೀವು ಸೇಫ್ ಗಾರ್ಡ್ ಮಾಡ್ಕೊಳ್ಳಿಕ್ಕಾಗತ್ತಾ. ಯೂನಿವರ್ಸ್ ಯಾವಾಗಲೂ ಅಷ್ಟೇ ನಿಮಗೆ ಎಚ್ಚರಿಕೆ ಗಂಟೆ ಅಂತೂ ಕೊಡ್ತಾನೆ ಇರುತ್ತೆ. ಓಕೆನಾ. ಪ್ಲೀಸ್ ನಿನ್ನನ್ನು ನೀನು ಟ್ರಸ್ಟ್ ಮಾಡು, ನಿನ್ನನ್ನು ನೀನು ಪ್ರೀತಿ ಮಾಡು. ಪ್ರೀತಿ ಅಂತ ಅಂದರೆ ಸ್ಯಾಕ್ರಿಫೈಸ್ ಅಲ್ಲ. ಪ್ರೀತಿ ಅಂತ ಅಂದರೆ ನಿಮ್ಮ ಮೆಂಟಲ್ ಹೆಲ್ತ್ ಕಳ್ಕೊಂಡು ನೀವು ಕೊಡುವಂಥದ್ದು ಪ್ರೀತಿ ಅಲ್ವೇ ಅಲ್ಲ. ಒಂದು ಮೇಜರಾಗಿ ನೀವು ಇದನ್ನು ಮಾಡಿದ್ರಿ ಅಂತ ಅಂದರೆ ನಿಮ್ಮ ಲೈಫಿಂದ ಈ ಒಂದು ವ್ಯಕ್ತಿಗಳೇನಿರ್ತಾರೆ, ಈ ಟಾಕ್ಸಿಕ್ ವ್ಯಕ್ತಿಗಳು ಮಾಯ ಆಗ್ತಾ ಹೋಗ್ತಾರೆ. ಸೊ ಏನಂತ ಅಂದರೆ ಡೋಂಟ್ ರಿಯಾಕ್ಟ್. ಓಕೆ. ಸೊ ಏನೇ ಆಗಲಿ ರಿಯಾಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಎಸ್ಪೆಷಲಿ ವಿತ್ ಅ ನಾರ್ಸಿಸಿಸ್ಟ್ ಏನಂತ ಅಂದರೆ ದೇ ಲವ್ ಯುವರ್ ರಿಯಾಕ್ಷನ್. ನಾರ್ಮಲ್ ಪೀಪಲ್ಲಿಗೆ ಬೈದರೆ ಸಿಟ್ಟು ಬರುತ್ತೆ, ಹೌದಾ. ಸೊ ಬೈದರೆ ಇರಿಟೇಟ್ ಮಾಡ್ಕೊಳ್ತಾರೆ, ಸಿಟ್ಟು ಬರುತ್ತೆ. ಬಟ್ ನಾರ್ಸಿಸಿಸ್ಟ್ ಅಥವಾ ಮ್ಯಾನಿಪ್ಯುಲೇಟರ್ಸಿಗೆ ಏನಂತ ಅಂದರೆ ನೀವು ಬೈದರೆ ಖುಷಿ ಆಗುತ್ತೆ. ಸೊ ನಾರ್ಮಲ್ ಪೀಪಲ್ ಥರ ಅವ್ರು ಥಿಂಕ್ ಮಾಡಲ್ಲ. ಬದಲಾಗಿ ನಿಮ್ಮ ಬೈಗುಳದಲ್ಲೂ ನಿಮ್ಮ ಸಿಟ್ಟಲ್ಲೂ ಅವ್ರು ಜೀವಂತವಾಗಿದ್ದಾರಲ್ಲ, ಸೊ ಅಲ್ಲಿ ಆ ರೀತಿಯಿಂದಾದರೂ ಅವರಿಗೆ ಅಟೆನ್ಷನ್ ಸಿಗ್ತಾ ಇದೆಯಲ್ಲ, ದೇ ಲವ್ ಅಟೆನ್ಷನ್ ಅಂತ ಅಂದರೆ ಈ ಮ್ಯಾನಿಪ್ಯುಲೇಟರ್ಸಿಗೆ, ಗ್ಯಾಸ್ ಲೈಟಿಂಗ್ ಮಾಡೋ ಪೀಪಲ್ಗೆ, ನಾರ್ಸಿಸಿಸ್ಟಿಗೆ ಸಿಕ್ಕಾಪಟ್ಟೆ ಇಷ್ಟ. ಉಸಿರಾಡಲಿಕ್ಕೆ ನಮಗೆ ಹೆಂಗೆ ಆಕ್ಸಿಜನ್ ಬೇಕೋ, ಸೊ ಅವರಿಗೆ ಅಟೆನ್ಷನ್. ನಿಮ್ಮ ಅಟೆನ್ಷನನ್ನು ಸ್ಲೋಲಿ ವಿಡ್ರಾ ಮಾಡ್ತಾ ಹೋಗಿ. ನೀವು ರಿಯಾಕ್ಟ್ ಮಾಡದೆ ನ್ಯೂಟ್ರಲ್ ಆಗಿದ್ದಾಗ ಏನಾಗುತ್ತೆ, ಸೊ ಯು ಫೀಲ್ ಪವರ್ಫುಲ್, ಯು ಫೀಲ್ ಕಾಮ್. ನೀವು ಕಾಮ್ ಆಗಿದ್ದಾಗ ಅದೆಲ್ಲೋ ಒಂದು ಕಡೆ ನಾರ್ಸಿಸಿಸ್ಟಿಗೆ ಥ್ರೆಟ್. ಯಾಕೆ ಅಂದರೆ ಕಾಮ್ ಆಗಿದ್ದಾಗ, ನಿಮ್ಮ ತಲೆ ಕಾಮ್ ಆಗಿದ್ದಾಗ ನೀವು ಥಿಂಗ್ಸ್ ಈಸಿಯಾಗಿ ನಿಮ್ಗೆ ಕಾಣುತ್ತೆ, ಹೌದಾ. ಯಾವ್ದು ಸರಿ, ಯಾವ ತಪ್ಪು, ಎಲ್ಲಿ ರಾಂಗ್ ಆಗ್ತದೆ ಅಂತ. ಆ್ಯಂಡ್ ದೇ ವಿಲ್ ನಾಟ್ ಅಲೋ ಯು ಅಥವಾ ಕಂಟಿನ್ಯೂಸ್ಲಿ ಕಾನ್ಸ್ಟೆಂಟಾಗಿ ನಿಮಗೆ ಪುಷ್ ಮಾಡ್ತಾನೆ ಇರ್ತಾರೆ. ರಿಮೆಂಬರ್, ಡೋಂಟ್ ರಿಯಾಕ್ಟ್. ಇನ್ನೊಂದು, ಈ ವಿಷಯ ನೀವೇನಾದ್ರು ಮಾಡಿದ್ರಿ ಅಂತ ಅಂದರೆ ಮ್ಯಾನಿಪ್ಯುಲೇಟರ್ಸ್ ಇರಲಿ, ಗ್ಯಾಸ್ ಲೈಟಿಂಗ್ ಪೀಪಲ್ ಇರಲಿ, ಅಥವಾ ನಾರ್ಸಿಸಿಸ್ಟ್ ಇರಲಿ, ಸಡನ್ನಾಗಿ ಮಾಯ ಆಗ್ತಾ ಹೋಗ್ತಾರೆ. ಹೇಗೆ ಅಂತ ಅಂದರೆ ಅವೇರ್ನೆಸ್, ಆಯಿತಾ. ಸೊ ಈ ವಿಷಯ ತಿಳ್ಕೊಳ್ಳಿ. ಸೊ ಹೀಗಂದರೆ ಏನು, ಆ್ಯಂಡ್ ಪ್ರೊಫೆಷ್ನಲ್ ಹೆಲ್ಪ್ ತೊಗೊಳ್ಳಿ. ಸೊ ಹೀಲರ್ಸ್ ಇರಲಿ, ಥೆರಪಿಸ್ಟ್ ಇರಲಿ, ಹೋಗಿ ತೊಗೊಳ್ಳಿ. ಆ್ಯಂಡ್ ಆಲ್ಸೋ ಏನಂತ ಅಂದರೆ ಬರೀ ನಿಮಗೆ ಈಗ ಇಷ್ಟು ಒಳ್ಳೊಳ್ಳೆ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿದೆ, ಹೌದಾ. ಸೋಷಿಯಲ್ ಮೀಡಿಯಾ ಬರೀ ಕೆಟ್ಟ ವಿಷಯ ಅಷ್ಟೇ ಅಲ್ಲ, ಒಳ್ಳೆ ವಿಷಯಗಳು ಇದೆ. ಈ ಮೆಂಟಲ್ ಹೆಲ್ತ್ ಬಗ್ಗೆ, ನಾರ್ಸಿಸಿಸಮ್ ಬಗ್ಗೆ, ಅಥವಾ ಈ ಮ್ಯಾನಿಪ್ಯುಲೇಷನ್ ಬಗ್ಗೆ ಎಲ್ಲರೂ ವೈಡ್ ಸ್ಪ್ರೆಡ್ ಮಾಡ್ತಾ ಇದ್ದಾರೆ, ಹೌದಾ. ಈ ವಿಷಯವನ್ನು ತಿಳ್ಕೊಳ್ಳಿ. ಸೊ ತಿಳ್ಕೊಳ್ಳಿ, ಅವೇರ್ ಆಗಿ. ಆ್ಯಂಡ್ ಆಲ್ಸೋ ಇನ್ನು ಮುಂದಿಂದ ನೀವು ಯಾವಾಗ ಅವೇರ್ ಆಗ್ತೀರಾ, ನಿಮ್ಮಲ್ಲಿ ಯಾವಾಗ ಜ್ಞಾನ ಬೆಳೆಸ್ಕೊಳ್ತೀರಾ ಈ ವಿಷಯದ ಬಗ್ಗೆ, ಎದುರುಗಡೆ ಇರೋ ವ್ಯಕ್ತಿ ಎಕ್ಸಾಕ್ಟ್ಲಿ ಪ್ರೆಡಿಕ್ಟೇಬಲ್ ಆಗೋಗ್ತಾರೆ, ಹೌದಾ. ಓಕೆ, ಈ ವ್ಯಕ್ತಿ ನನ್ನನ್ನು ಪ್ರೊವೋಕ್ ಮಾಡಲಿಕ್ಕೆ ಹಿಂಗೆ ಮಾಡ್ತಾ ಇದ್ದಾರೆ, ಐ ಆಮ್ ನಾಟ್ ಗೋಯಿಂಗ್ ಟು ಪ್ರೊವೋಕ್, ಅಥವಾ ನಾ ರಿಯಾಕ್ಟ್ ಮಾಡಲ್ಲ. ಈ ವ್ಯಕ್ತಿ ಇಂಟೆನ್ಷನಲಿ ನಂಗೆ ಚುಚ್ಚು ಮಾತಾಡ್ತಾ ಇದ್ದಾರೆ, ನಾನು ಯಾಕೆ ಚುಚ್ಚು ಮಾತಾಡ್ತಾ ಇದ್ದರೆ ಡೆಫಿನೆಟ್ಲಿ ನಾನು ರಿಯಾಕ್ಟ್ ಮಾಡಿದರೆ ಮತ್ತೆ ಅವರಿಗೆ ಖುಷಿ ಆಗುತ್ತೆ, ಐ ಫೀಲ್ ಪವರ್ಲೆಸ್, ಸೊ ಅದಕ್ಕೋಸ್ಕರ ಹೀಗೆ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಗೆ ಎದುರುಗಡೆ ಇರೋ ವ್ಯಕ್ತಿ ಏನೆಲ್ಲ ಮಾಡ್ತಾರೆ ಅದ್ರ ಹಿಂದಿರುವಂಥ ರೀಸನ್ ಗೊತ್ತಾಗ್ತಾ ಹೋಗುತ್ತೆ. ಸೊ ಇನ್ನೊಬ್ಬರ ಕೈಗೊಂಬೆ ಆಗೋದ್ರಿಗಿಂತ ನೀವು ಕಾಮಾಗಿ ಎಲ್ಲವನ್ನು ಅಬ್ಸರ್ವ್ ಮಾಡ್ತೀರಾ. ಯೂನಿವರ್ಸ್ದು ಸಹಾಯದಿಂದ ಈಸಿಯಾಗಿ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆಯ ಸಿಚುವೇಶನ್ ನೀವೇ ಕ್ರಿಯೇಟ್ ಮಾಡಲಿಕ್ಕಾಗುತ್ತೆ. ಆ್ಯಂಡ್ ಆಲ್ಸೋ ನಾನು ಹೇಳಿದ್ದೆ ನಿಮಗೆ, ನೀವು ಮ್ಯಾನಿಫೆಸ್ಟ್ ಬಹಳ ಈಸಿಯಾಗಿ ಮಾಡ್ತೀರಾ ಅಂತ. ನೆನ್ಪಿಡಿ, ಈ ನೆಗೆಟಿವ್ ವ್ಯಕ್ತಿಗಳಿದಾರಲ್ಲ, ಈಗ ನಿಮ್ಮ ಲೈಫ್ನಲ್ಲಿ ಬಂದ ಟಾಕ್ಸಿಕ್ ವ್ಯಕ್ತಿಗಳಿರ್ತಾರಲ್ಲ, ಮೇ ಬಿ ಅವರು ನಿಮಗೆ ಟಾಕ್ಸಿಕ್ ಆಗಿ ಕಾಣ್ಬೋದು. ಆ್ಯಂಡ್ ಅಫ್ಕೋರ್ಸ್ ಆ ಬಿಹೇವಿಯರ್ ಕೂಡ ಒಳ್ಳೆಯದಲ್ಲ, ಟಾಕ್ಸಿಕ್ಕೇ ಅದು. ಆದರೆ ಅವರಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಅವ್ರು ನಿಮಗೆ ಎಷ್ಟು ಒಳ್ಳೆ ಲಾಭ ಮಾಡಿ ಹೋಗಿರ್ತಾರೆ ಅಂತ ಅಂದರೆ
ಪ್ರತಿಯೊಬ್ಬ ಆಯಿತಾ. ಈಗ ಈ ವರ್ಷದಲ್ಲಿ ನನಗೆ ಸುಮಾರು ಒಳ್ಳೆ ಆಪರ್ಚುನಿಟಿ ಸಿಕ್ತು. ಸೊ ಇದೇ ರೀತಿ ಇಮೋಷ್ನಲಿ ಅಬ್ಯೂಸ್ ಆಗಿರುವಂಥ ವ್ಯಕ್ತಿಗಳನ್ನು ಅವರಿಗೆಲ್ಲ ಹೀಲಿಂಗ್ ಕಲಿಸ್ಲಿಕ್ಕೆ. ಸೊ ಆವಾಗ ಅವರಿಗೆ ಒಂದು ಅವರಲ್ಲಾಗಿರೋ ಚೇಂಜಸ್ ಏನಂತ ಅಂದರೆ, ಅವ್ರು ಯಾವಾಗ ತಮ್ಮ ಒಳಗಿರೋ ಪವರ್ನ ಜಾಗೃತ ಮಾಡ್ಕೊಳ್ತಾರೆ ಅಥವಾ ತಮ್ಮನ್ನು ತಾವು ಪ್ರೀತಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅವರು ಅಥೆಂಟಿಕ್ ಸೆಲ್ಫ್ ಆಗ್ತಾರೆ. ಸೊ ಅವರಲ್ಲಿ ತಮ್ಮತನ ಏನಿದೆ ರಿಟರ್ನ್ ಆಗುತ್ತೆ. ಯಾವಾಗ ನೀವು ನಿಮಗೆ ಕ್ಲೋಸ್ ಆಗಿರ್ತೀರ, ಸೊ ಈ ನಾರ್ಸಿಸಿಸ್ಟ್ ಇರಲಿ, ಮ್ಯಾನಿಪುಲೇಟರ್ಸ್ ಇರಲಿ, ಅವ್ರು ಏನು ಮಾಡ್ತಾರೆ, ನಿಮ್ಮಿಂದ ದೂರ ಕಳಿಸ್ತಾರೆ. ಹೌದಾ, ನೀವೇನು ಮಾಡ್ತಾ ಇದ್ದೀರಾ, ವಾಪಸ್ ಒಂದೊಂದೇ ಸ್ಟೆಪ್ ಹೆಜ್ಜೆ ಇಟ್ಟು ನಿಮ್ಮ ಹತ್ರ ನೀವು ಬರ್ತಾ ಇದ್ದೀರ. ನಿಮ್ಮ ಹತ್ರ ಬಂದು ನಿಮ್ಮ ಬಾಂಡ್ ನಿಮ್ಮ ಜೊತೆ ಸ್ಟ್ರಾಂಗ್ ಆಯಿತು ಅಂತ ಅಂದರೆ, ಈ ಅಥೆಂಟಿಸಿಟಿ ಇದೆಯಲ್ಲ, ಅಥೆಂಟಿಸಿಟಿ, ನಿಮ್ಮ ತನ ಅನ್ನೋದು ನಿಮ್ಮ ಸೂಪರ್ ಪವರ್. ಯಾವ ವ್ಯಕ್ತಿ ಅಥೆಂಟಿಕ್ ಆಗಿರ್ತಾರೆ, ಯಾವ ವ್ಯಕ್ತಿಯಲ್ಲಿ ತಮ್ಮತನ ಜಾಗೃತವಾಗಿರುತ್ತೆ, ದೇ ಅಟ್ರ್ಯಾಕ್ಟ್. ಆಯಿತಾ, ಒಳ್ಳೆಯದಿರಲಿ, ಒಳ್ಳೆಯ ವಿಷಯ ಇರಲಿ, ಮ್ಯಾನಿಫೆಸ್ಟೇಷನ್ ಪವರ್ ಇರಲಿ, ಎಲ್ಲವೂ ಕೂಡ ಹೈ ಇರುತ್ತೆ. ಸೊ ಈಗ ಹೇಳಿ, ಅಫ್ಕೋರ್ಸ್ ಇದು ದೂರದಿಂದ ನೋಡಿದಾಗ ಒಂದು ನೆಗೆಟಿವೇ ಅನಿಸ್ಬೋದು, ಬಟ್ ನಿಮಗೆ ಗೊತ್ತಿಲ್ಲದೆ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಸೆಲ್ಫ್ ಲವ್ ನಿಮಗೆ ಡೆವಲಪ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ, ಅಥವಾ ನಿಮ್ಮ ಇಂಟ್ಯೂಷನ್ ಬಗ್ಗೆ ನಿಮ್ಗೆ ಭರವಸೆನೇ ಬರ್ತಾ ಇರಲಿಲ್ಲ. ಬಟ್ ಈ ಒಂದು ಟಾಕ್ಸಿಕ್ ವ್ಯಕ್ತಿಗಳು ಬಂದು ನಿಮ್ಗೆ ಏನು ಮಾಡಿದ್ರು, ನಿಮ್ಮ ಹತ್ರ ನಿಮ್ಮಂತಂದ್ರು. ಯೂನಿವರ್ಸ್ನ ಉದ್ದೇಶ ಆದರೂ ಏನಾಗಿತ್ತು, ನಿಮ್ಮಿಂದ ನೀವೇನು ದೂರ ಓಡೋಗ್ತಾ ಇದ್ರಿ, ವಾಪಸ್ ನಿಮ್ಮ ಹತ್ರನೇ ಬಂದು ಅಮೇಝಿಂಗ್ ಆದ ಲೈಫ್ನ ಸೃಷ್ಟಿಸಿಕೊಳ್ಳಿ. ನಿಮ್ಮ ಸೋಲ್ ಏನಿದೆ, ಯಾವ ಪರ್ಪಸ್ಸಿಗೆ ಬಂದಿದೆ, ಆ ಪರ್ಪಸ್ನ ಫುಲ್ಫಿಲ್ ಮಾಡಿ ಅನ್ನೋದು ಯೂನಿವರ್ಸ್ನ ಉದ್ದೇಶ ಆಗಿತ್ತು. ಹೌದಾ, ಆ ಉದ್ದೇಶದಿಂದ ಈ ಎಲ್ಲ ವ್ಯಕ್ತಿಗಳನ್ನು ನಿಮಗೆ ಮೀಟ್ ಮಾಡಿಸ್ತಾ ಹೋದ್ರು. ಆ ಉದ್ದೇಶ ಫುಲ್ಫಿಲ್ ಆಯಿತು. ಯೂನಿವರ್ಸ್ಗೆ ಏನು ಬೇಕಿತ್ತು, ನಿಮಗೆ ನೀವು ರಿಟರ್ನ್ ಆಗೋದು ಬೇಕಾಗಿತ್ತು, ನಿಮ್ಮ ತನ ನೀವು ಉಳಿಸ್ಕೊಳ್ಳೋದು ಬೇಕಾಗಿತ್ತು. ನೀವು ಯಾವಾಗ ನಿಮಗೆ ರಿಟರ್ನ್ ಆಗ್ತೀರಾ ಅಥವಾ ನಿಮ್ಮ ತನ ಯಾವಾಗ ಉಳಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಯೂನಿವರ್ಸ್ ಇಷ್ಟು ದಿವಸ ನಿಮ್ಮ ಕಷ್ಟನ ನೋಡಿತ್ತು, ನೀವು ಕಣ್ಣೀರು ಹಾಕೋದನ್ನು ನೋಡಿತ್ತು, ನೀವು ಅನ್ನೆಸೆಸರಿ ಸ್ಟ್ರಗಲ್ ಪಡೋದನ್ನು ನೋಡಿತ್ತು. ಸೊ ಈಗ ಯೂನಿವರ್ಸ್ ಏನು ಮಾಡುತ್ತೆ, ಖುದ್ದು ತಾನೇ ಬಂದು ನಿಮ್ಮ ಜೊತೆ ನಿಂತು ಕೈ ಹಿಡ್ಕೊಂಡು ಮುಂದೆ ನಡೆಸ್ಕೊಂಡು ಕರ್ಕೊಂಡು ಹೋಗುತ್ತೆ. ಈಗ ಹೇಳಿ, ನಮ್ಮ ಜೀವನದಲ್ಲಿ ಯಾವ ಇನ್ಸಿಡೆಂಟ್ ಇರಲಿ, ಎಕ್ಸ್ಪೀರಿಯನ್ಸ್ ಇರಲಿ, ಯಾವುದು ಕೂಡ ಶಾಪ ಅಲ್ಲ, ಅದರೊಳಗಡೆ ಒಂದು ಅಮೇಝಿಂಗ್ ಆದ ಬ್ಲೆಸ್ಸಿಂಗೇ ಇರಲಿ. ಯಾರೆಲ್ಲ ನಿಮ್ಮ ಒಳಗಡೆಯ ಸ್ಟ್ರೆಂತ್ ಏನಿದೆ ಅದನ್ನು ಡಿಸ್ಕವರ್ ಮಾಡಲಿಕ್ಕೆ ರೆಡಿ ಇದ್ದೀರಾ, ನಿಮ್ಮನ್ನು ನೀವು ಪ್ರೀತಿಸ್ಲಿಕ್ಕೆ, ರೆಸ್ಪೆಕ್ಟ್ ಮಾಡಲಿಕ್ಕೆ ರೆಡಿ ಇದ್ದೀರಾ, ಆ್ಯಂಡ್ ಆಲ್ಸೋ ನಿಮ್ಮ ತನವನ್ನು ಬಿಟ್ಟು ಲೈಫ್ನಲ್ಲಿ ಯಾವುದೇ ಕೆಲಸ ಮಾಡ್ತಾ ಇಲ್ಲ ನೀವು. ಸೊ ನಿಮಗೆ ಅಟ್ಮೋಸ್ಟ್ ಪ್ರೀತಿ ಆ್ಯಂಡ್ ಆಲ್ಸೋ ನಿಮ್ಮ ಬ್ಯೂಟಿಫುಲ್ ಆದ ಸೋಲ್ನ ಇವತ್ತಿಂದ ಸ್ಟ್ರಾಂಗ್ ಆದ ಬೌಂಡ್ರಿಯಿಂದ, ನಿಮ್ಮ ಇಂಟ್ಯೂಷನನ್ನು ಟ್ರಸ್ಟ್ ಮಾಡೋದ್ರಿಂದ, ನಿಮಗೆ ನೀವು ರೆಸ್ಪೆಕ್ಟ್ ಕೊಡೋದ್ರಿಂದ, ಇಂಪಾರ್ಟೆನ್ಸ್ ಕೊಡೋದ್ರಿಂದ ಕಾಪಾಡಲಿಕ್ಕೆ ಎಷ್ಟು ಜನ ಸ್ಟ್ರಾಂಗ್ ಆಗಿ ಆ್ಯಂಡ್ ಆಲ್ಸೋ ಅಷ್ಟೇ ಬ್ಯೂಟಿಫುಲ್ ಆಗಿ ನಿಮ್ಮ ಜೀವನವನ್ನು ನಡೆಸಲಿಕ್ಕೆ ರೆಡಿ ಇದ್ದೀರಾ? ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.